ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯ ಮೇಲಿರುವ ಈ ಸಂಸ್ಥೆಯ ನಿರ್ದೇಶಕರಾದ ಸಹೃದಯ ಶ್ರೀಯುತ KS ಪಾಟೀಲ್ ಸರ್ ಅವರೇ, ಸಂಸ್ಥೆಯ ಗೌರವಾನ್ವಿತ ಪ್ರಾಚಾರ್ಯರೇ, ಪ್ರೀತಿಯ ಗುರುಗಳೇ ಮತ್ತು ಭರವಸೆಯ ಸೋದರರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರ. ನಿಮ್ಮ ಸಂಸ್ಥೆಯ ಹಿರಿಯರು ನಿಮ್ಮೆಲ್ಲರೊಳಗಡೆ ಒಂದು ಸ್ಫೂರ್ತಿಯನ್ನು ತುಂಬಬೇಕು. ನೀವೆಲ್ಲರೂ ನಿಮ್ಮ ಸ್ವಂತ ಜೀವನದಲ್ಲಿ ಏನಾದರೂ ವಿಶೇಷ ಸಾಧನೆ ಮಾಡೋದಕ್ಕೆ ಪ್ರೇರಣೆಯನ್ನು ನೀಡಬೇಕು ಅನ್ನೋ ಕಾರಣಕ್ಕಾಗಿ ಈ ಉಪನ್ಯಾಸವನ್ನು ಆಯೋಜನೆ ಮಾಡಿದೆ. ಕೇವಲ ಒಂದು ಭಾಷಣವನ್ನು ಕೇಳುವುದರಿಂದ ನಾವು ಸಂಪೂರ್ಣವಾಗಿ ಬದಲಾಗಿ ಬಿಡ್ತೇವ ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಮೂಡಿರುವ? ಖಂಡಿತ ಇಲ್ಲ. ಒಂದು ಭಾಷಣ ಒಬ್ಬ ವ್ಯಕ್ತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಬದಲಿ ಮಾಡುತ್ತೆ ಅಂತ ನಾನು ಕೂಡ ನಂಬೋದಿಲ್ಲ. ಆದರೆ ಒಂದು ಭಾಷಣದೊಳಗಡೆ ಇರುವಂಥ ಯಾವುದಾದ್ರೂ ಒಂದು ಸಣ್ಣ ಅಂಶ, ಒಂದು ಸಣ್ಣ ಕಿಡಿಯಾಗಿ ನಮ್ಮ ಹೃದಯವನ್ನು ಹೊಕ್ಕರೆ, ಆ ಕಿಡಿ ನಮ್ಮ ಒಳಗಡೆ ಇರುವಂಥ ದೌರ್ಬಲ್ಯಗಳನ್ನು ಸುಡುವ ಜ್ವಾಲೆಯಾಗಬಹುದು ಅನ್ನೋ ನಂಬಿಕೆ ನನಗಿದೆ. ಬಹಳ ಸರಿ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅನ್ನೋ ಆಸೆ ಇಟ್ಕೊಂಡಿರೋರು, ಅಂದರೆ ಅದು ವಿದ್ಯಾರ್ಥಿಗಳಾದರೂ ಇರಬಹುದು ಅಥವಾ ಬೇರೆ ಕ್ಷೇತ್ರದಲ್ಲಿ ಇರೋರಾದರೂ ಇರಬಹುದು, ಯಾಕೆ ತಮ್ಮ ಕನಸನ್ನು ಪೂರ್ಣ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಅವರಲ್ಲಿ ಸಾಮರ್ಥ್ಯ ಇಲ್ಲ ಅಂತೇನಲ್ಲ, ಅವರೊಳಗಡೆ ವಿದ್ಯೆ ಇಲ್ಲ, ಕೌಶಲ್ಯ ಇಲ್ಲ, ಕಲೆ ಇಲ್ಲ, ಸಾಮರ್ಥ್ಯ ಇಲ್ಲ ಅಂತೇನಲ್ಲ. ಆದರೂ ಬಹಳ ಜನ, ಪ್ರತಿಶತಃ 95% ಒಳ್ಳೆ ಕನಸುಗಳನ್ನು ಇಟ್ಕೊಂಡವರು, ಒಳ್ಳೆ ಗುರಿಗಳನ್ನು ಇಟ್ಕೊಂಡವರು ತಮ್ಮ ಕನಸುಗಳನ್ನು ಪೂರ್ಣ ಮಾಡಿಕೊಳ್ಳಲ್ಲ, ಗುರಿಯನ್ನು ತಲುಪೋದಿಲ್ಲ. ಅದಕ್ಕೆ ಪ್ರತಿಯಾಗಿ ಇನ್ನೆಲ್ಲೋ ಕೆಲವರು 4-6 ಜನ ಎಲ್ಲರಿಗೂ ಆಶ್ಚರ್ಯ ಆಗೋ ಹಾಗೆ ತಮ್ಮ ಗುರಿಯನ್ನು ತಲುಪ್ತಾರೆ, ಕನಸನ್ನು ಪೂರ್ಣ ಮಾಡಿಕೊಳ್ತಾರೆ. ಎಲ್ಲರೂ ಇರುವಂಥ ಸಮಾಜದೊಳಗಡೆನೆ ಶೈನ್ ಆಗ್ತಾ ಇದೆ. ಇದಕ್ಕೇನು ಕಾರಣ? ಬಹಳ ಜನ ತಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳದೇ ಇರುವುದಕ್ಕೆ, ಕೆಲವು ಜನ ತಮ್ಮ ಕನಸುಗಳನ್ನು ಬೆನ್ನಟ್ಟಿ ಗುರಿಯನ್ನು ಮುಟ್ಟಿ ಸಾಧನೆ ಮಾಡೋದಕ್ಕೆ ಏನು ಕಾರಣ? ಇಂಥ ಸಂಗತಿಗಳ ಮೇಲೆ ನಾವು ಗಮನ ಇಟ್ಟರೆ, ಕಾಳಜಿ ವಹಿಸಿದರೆ ನಾವು ಕೂಡ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಅಂಥದ್ದು ಒಂದು 2-3 ವಿಷಯಗಳನ್ನು ಇವತ್ತು ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಇಲ್ಲಿ ಯಾರಾದರೂ ನಾನು ಫೇಲ್ ಆಗಬೇಕು ಅಂತ ಅಡ್ಮಿಷನ್ ತಗೊಂಡಿದ್ದೀರಾ? ಫೇಲ್ ಆಗಬೇಕು, ನನ್ನನ್ನು ನೋಡಿ ನಮ್ಮ ಊರಿನೊಳಗಡೆ ನಮ್ಮ ಅಪ್ಪ ಅಮ್ಮನ ಗೌರವ ಕಡಿಮೆ ಆಗಬೇಕು, ನನ್ನನ್ನು ನೋಡಿ ನಮ್ಮ ಗೆಳೆಯರೆಲ್ಲ ನಗಬೇಕು, ಅಪಹಾಸ್ಯ ಮಾಡಬೇಕು, ನಾನು ಜೀವನದಲ್ಲಿ ಬರೀ ಸೋಲನ್ನೇ ಅನುಭವಿಸಬೇಕು, ಯಾವ ಕಾರಣಕ್ಕೂ ನಾನು ಗೆಲ್ಲಬಾರ್ದು, ಹೀಗೆ ಯಾರಿಗಾದರೂ ಆಸೆ ಇದೆಯಾ? ಹೀಗೆ ಯಾರಾದರೂ ಕನಸಿಟ್ಕೊಂಡಿದ್ದೀರಾ? ಅಥವಾ ಹೀಗೆ ಆಸೆ ಇಟ್ಕೊಂಡು ಯಾರಾದರೂ ಕೆಲಸ ಮಾಡ್ತಾರ, ಆಟ ಆಡ್ತಾರ? ಇಲ್ಲ.
ಆದರೂ ಎಲ್ಲರೂ ಕೂಡ ಯಶಸ್ಸನ್ನು ಸಂಪಾದಿಸ್ತಾರೆ. ನಿಮಗೊಂದು ಉದಾಹರಣೆ ಕೊಡಬೇಕು ಅಂತಂದರೆ, ನಾಳೆ ಫೆಬ್ರವರಿ 28ನೇ ತಾರೀಕು ಸೆಕೆಂಡ್ ಇಯರ್ದು ಪರೀಕ್ಷೆ ಪ್ರಾರಂಭ ಆಗುತ್ತೆ. ಪರೀಕ್ಷೆ ಬರೆಯೋದಕ್ಕೆ ಹೋಗುವವರು ಯಾರಾದರೂ ಇಡೀ ರಾಜ್ಯದಲ್ಲೇ ಎಲ್ಲರಿಗಿಂತ ಕಡಿಮೆ ಮಾರ್ಕ್ಸ್ ತೊಗೊಂಡು ಫೇಲ್ ಆಗಬೇಕು ಅಂತ ದೇವ್ರನ್ನ ಬೇಡ್ಕೊಳ್ತಾರೆ? ಇಲ್ಲ. ಆದರೆ ಎಲ್ಲರೂ ಪಾಸ್ ಆಗಲ್ಲ, ಎಲ್ಲರೂ ರ್ಯಾಂಕ್ ಪಡೆಯಲ್ಲ. ಯಾಕೆ? ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್? ಸೋತವರಿಗೂ ಗೆದ್ದವರಿಗೂ ಏನು ವ್ಯತ್ಯಾಸ? ಇಂಥ ಸಣ್ಣ ಸಣ್ಣ ಸೂಕ್ಷ್ಮ ಸಂಗತಿಗಳನ್ನು ವಿದ್ಯಾರ್ಥಿಗಳಿಗೆ ಆಗಿದ್ದಾಗ ನಾವೇನಾದರೂ ಕಾಳಜಿಯಿಂದ ಗಮನಿಸಿದರೆ, ಫಾಲೋ ಅಪ್ ಮಾಡಿದರೆ 100% ಸಕ್ಸಸ್ ಅನ್ನೋದು ನಮ್ಮನ್ನು ಬಂದು ಅಪ್ಕೊಳ್ಳುತ್ತೆ. ಯಶಸ್ಸು ಅನ್ನೋದೇನು ಕಷ್ಟ ಅಲ್ಲ, ಭಾಳ ಎತ್ತರಕ್ಕೆ ಏರಬೇಕು ಅನ್ನೋದು ಅಸಾಧ್ಯ ಏನಲ್ಲ. ಆದರೆ ಅದಕ್ಕೆ ತುಂಬ ಸೂಕ್ಷ್ಮವಾದಂಥ, ತುಂಬ ಸಣ್ಣ ಸಣ್ಣ ಕೆಲಸಗಳನ್ನು ನಿರಂತರವಾಗಿ ಮಾಡಬೇಕು. ಅಂಥದ್ದು ಒಂದು ಅಂಶ, ಪ್ರಧಾನವಾದ ಅಂಶ, ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್. ಮೊದಲನೇದೇನು ಅಂದರೆ, ಸ್ವಸಾಮರ್ಥ್ಯಗಳ ಮೇಲೆ ಯಾರಿಗೆ ನಂಬಿಕೆ ಇರುತ್ತೋ ಅವರು ಗೆಲ್ತಾರೆ. ಪರ್ಸನಲ್ ಕೆಪಾಸಿಟಿ ಮೇಲೆ ಯಾರಿಗೆ ಬಿಲೀಫ್ಸ್ ಇರುತ್ತಲ್ಲ ಅವರು ಗೆಲ್ತಾರೆ. ಸ್ವಂತ ಯೋಗ್ಯತೆ ಏನು, ಸ್ವಂತ ಸಾಮರ್ಥ್ಯ ಏನು, ನನ್ನ ಕೆಪಾಸಿಟಿ ಏನು ಅಂತ ಯಾರಿಗೆ ಗೊತ್ತೇ ಆಗೋದಿಲ್ವೋ ಅವರು ಗೆಲ್ಲೋದಕ್ಕಾಗೋದೇ ಇಲ್ಲ. ಅಫ್ಕೋರ್ಸ್ ಒಳ್ಳೆ ತಂದೆ ತಾಯಿ, ಶ್ರೀಮಂತ ಮನೆತನ, ಒಳ್ಳೆ ಕಾಲೇಜು, ಬೆಸ್ಟ್ ಲೆಕ್ಚರ್ಸು, ಬೆಸ್ಟ್ ಎನ್ವೈರ್ನಮೆಂಟು, ಎಲ್ಲ ಫೆಸಿಲಿಟೀಸು ಇದ್ದೂ ನನ್ನ ಯೋಗ್ಯತೆ ಏನು, ನಾನು ಏನು ಮಾಡಬಹುದು ಅನ್ನುವಂಥ ಸಣ್ಣ ಕಲ್ಪನೆ ಯಾರೊಳಗಡೆ ಇರೋದಿಲ್ಲಲ್ಲ, ಅವರನ್ನು ಯಾರೂ ಗೆಲ್ಲಿಸೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ವಿರುದ್ಧವಾಗಿ ಶ್ರೀಮಂತ ಮನೆತನನೇ ಇಲ್ಲ, ವಿದ್ಯಾವಂತ ತಂದೆ ತಾಯಿನೇ ಇಲ್ಲ, ಒಳ್ಳೆ ಕಾಲೇಜಲ್ಲಿ ಓದ್ತಾ ಇಲ್ಲ, ಬೆಸ್ಟ್ ಟೀಚರ್ಸ್ ಇಲ್ಲ, ಬೆಸ್ಟ್ ಎನ್ವೈರ್ನಮೆಂಟ್ ಇಲ್ಲ, ಆದರೆ ಒಳಗಡೆ ನಾನು ಮಾಡ್ತೀನಿ, ನನಗಾಗುತ್ತೆ ಅನ್ನುವಂಥ ಶ್ರದ್ಧೆ, ನಂಬಿಕೆ, ವಿಶ್ವಾಸ, ಆತ್ಮವಿಶ್ವಾಸ ಯಾರೊಳಗಡೆ ಇರುತ್ತೋ ಅವರನ್ನು ಗೆಲ್ಲುವುದರಿಂದ ತಪ್ಪಿಸೋದಕ್ಕೆ ಯಾರ ಕೈಯಿಂದಲೂ ಆಗೋದು. ದಿಸ್ ಈಸ್ ದ ಸೀಕ್ರೆಟ್ ಆಫ್ ಸಕ್ಸಸ್. ಗೆಲುವಿನ ಅತ್ಯಂತ ದೊಡ್ಡ ರಹಸ್ಯ ಇದು. ನಾವೇನು ಮಾಡ್ತೀವಿ, ಅದರಲ್ಲೂ ಈ ವಯಸ್ಸಿನಲ್ಲಿ ತಾರುಣ್ಯದೊಳಗಡೆ ನಮ್ಮ ಹೆಚ್ಚು ಚೈತನ್ಯವನ್ನು, ಹೆಚ್ಚು ಶಕ್ತಿಯನ್ನು ಬೇರೆಯದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಬೇರೆಯವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕಳೀತೀವಿ. ವಿ ಆಲ್ವೇಸ್ ಟ್ರೈ ಟು ಇವ್ಯಾಲ್ಯುಯೇಟ್ ಅದರ್ಸ್. ವಿ ನೆವರ್ ವೇಸ್ಟ್ ಅವರ್ ಟೈಮ್, ವಿ ನೆವರ್ ಇನ್ವೆಸ್ಟ್ ಅವರ್ ಟೈಮ್ ಟು ಜಡ್ಜ್ ಅವರ್ ಸೆಲ್ಸ್. ಈ ವಯಸ್ಸಲ್ಲಿ ನಾವು ಮಾಡಬೇಕಾಗಿರೋದು ಏನು ಅಂದರೆ, ನಮ್ಮ ಸ್ವಂತ ಸಾಮರ್ಥ್ಯಗಳು, ಇಂಡಿವಿಜುವಲ್ ಕ್ಯಾಲಿಬರ್ನೆಸ್ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ, ಅರ್ಥ ಮಾಡಿಕೊಳ್ಳೋದಕ್ಕೆ ಸಮಯವನ್ನು ಕಳೆಯೋ ಪ್ರಯತ್ನವನ್ನು ಮಾಡಬೇಕು. ದ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ಸ್ ಆಫ್ ದ ವರ್ಲ್ಡ್ ಇದನ್ನೇ ಮಾಡೋದು. ಅವರೊಂದು ಕಡೆ ಕೂತ್ಕೋತಾರೆ, ಇವ್ಯಾಲ್ಯುಯೇಟ್ ಮಾಡ್ತಾರೆ, ಜಡ್ಜ್ ಮಾಡ್ತಾರೆ, ಅನಾಲಿಸಿಸ್ ಮಾಡ್ತಾರೆ. ನಾನು ಏನು ಮಾಡ್ತಾ ಇದ್ದೀನಲ್ಲ, ಈ ಕೆಲಸ ಕಾರ್ಯಗಳಲ್ಲಿ ನನ್ನನ್ನು ಗೆಲುವಿನ ತುದಿಗೆ ಕರೆದುಕೊಂಡು ಹೋಗುವಂಥ ಪ್ರಮಾಣ ಎಷ್ಟಿದೆ, ನನ್ನನ್ನು ಸೋಲಿಸುವಂಥ ಪ್ರಮಾಣ ಎಷ್ಟಿದೆ ಅಂತ ಅನಾಲಿಸಿಸ್ ಮಾಡ್ತಾರೆ. ಈಗ ನಾನು ಸೆಕೆಂಡ್ PU ಸ್ಟೂಡೆಂಟ್, ನಾನು ಫಸ್ಟ್ PU ಸ್ಟೂಡೆಂಟ್ ಇದ್ದೀನಿ. ನಾನೇನು ದಿನ ಓದ್ತೀನಿ, ಬರೀತೀನಿ, ಆಡ್ತೀನಿ, ಬೇರೆಯವ್ರ ಜೊತೆ ಹರಟೆ ಹೊಡಿತೀನಿ, ಇದನ್ನೆಲ್ಲ ಮಾಡ್ತಾ ಇದ್ದೀನಲ್ಲ, ಇದನ್ನೆಲ್ಲ ಮಾಡೋದ್ರಿಂದ ನನಗೆ ಪ್ರಯೋಜನ ಎಷ್ಟಿದೆ, ಇದನ್ನೆಲ್ಲ ಮಾಡೋದ್ರಿಂದ ನನಗೆ ಹಾನಿ ಎಷ್ಟಿದೆ ಅಂತ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಮತ್ತು ಅವ್ರಿಗೆ ಗೊತ್ತಾಗುತ್ತೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಆವಾಗ ಅವರೊಂದು ಸ್ಟ್ರಾಂಗ್ ಡಿಸಿಷನ್ ತಗೋತಾರೆ, ಫರ್ಮ್ ಡಿಸಿಷನ್ ತಗೋತಾರೆ. ಆ ಡಿಸಿಷನ್ನಿಂದ ಅವರು ಎಲ್ಲ ಅಡಚಣೆಗಳನ್ನು ಮೀರಿ, ರಿಮೆಂಬರ್ ದಿಸ್ ವರ್ಡ್ ಕೇರ್ಫುಲಿ, ಎಲ್ಲ ಅಡಚಣೆಗಳನ್ನು ಮೀರಿ 100ಕ್ಕೆ 100 ಎತ್ತರೆತ್ತರಕ್ಕೆ ಏರೋ ಪ್ರಯತ್ನವನ್ನು ಮಾಡ್ತಾರೆ. ಭಾಳ ಜನ ಏನು ಹೇಳ್ತಾರೆ,
ಗೆಲ್ಲಿಲ್ಲ ಅಂದರೆ, ಯಶಸ್ಸು ಪಡೀಲಿಲ್ಲ ಅಂದರೆ ಒಂದು 3-4 ಕಾಮನ್ ಫ್ಯಾಕ್ಟರ್ಸ್ ಹೇಳ್ತಾರೆ. ಏನು ಕಾಮನ್ ಫ್ಯಾಕ್ಟರ್ಸ್ ಹೇಳ್ತಾರೆ ಹೇಳಿ? ನಮ್ಮ ಪರಿಸ್ಥಿತಿ ಸರಿ ಇರಲಿಲ್ಲ ರೀ, ನಮ್ಮ ಪಾಲಕರು ಕಲಿತವ್ರಲ್ಲ ರೀ. ಇನ್ನೊಂದು ದೊಡ್ಡ ಮಾತು ಹೇಳ್ತಾರೆ, ಜಗತ್ತಿನ ಅತಿ ದೊಡ್ಡ ಸುಳ್ಳು, ನನ್ನ ಹಣೆ ಬರಹ ಸುಳ್ಳು ಸರಿ ಇಲ್ಲ ರೀ ಅಂತ ಹೇಳ್ತಾರೆ, ಲಕ್ ಸರಿ ಇಲ್ಲ ರೀ ಅಂತ ಹೇಳ್ತಾರೆ. ರಿಮೆಂಬರ್ ಮೈ ಡಿಯರ್ ಫ್ರೆಂಡ್ಸ್, ಈ ಜಗತ್ತಿನ ದೊಡ್ಡ ಹಸಿ ಸುಳ್ಳು ಇದು. ಏನು? ನನ್ನ ಪರಿಸ್ಥಿತಿ ಸರಿ ಇಲ್ಲ, ನಮ್ಮ ಮನೆ ಸರಿ ಇಲ್ಲ, ನಮ್ಮ ಊರು ಸರಿ ಇಲ್ಲ, ನನ್ನ ಹಣೆ ಬರಹದಲ್ಲಿ ಗೆಲುವು ಅನ್ನೋದು ಬರದೇ ಇಲ್ಲ, ನಾನು ಏನು ಮಾಡಿದ್ರೂ ಲಕ್ ನನ್ನ ಕಡೆ ಟರ್ನೇ ಆಗ್ತಾ ಇಲ್ಲ ಅಂತ ಯಾರು ಹೇಳ್ತಾರಲ್ಲ, ಅವರು ಅತ್ಯಂತ ಅತ್ಯಂತ ದೊಡ್ಡ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅಂತಲೇ ಅರ್ಥ. ಯಾಕೆ? ಅವ್ರಿಗೆ ಹೇಳೋದಕ್ಕೊಂದು ನೆಪ ಬೇಕಾಗಿರ್ತದೆ ಅಷ್ಟೇ. ಅವರು ವಿಧಿವಾದಿಗಳು, ಎಲ್ಲದಕ್ಕೂ ನೆಪ ಹೇಳೋದು, ಎಲ್ಲದಕ್ಕೂ ಕಾರಣ ಹೇಳೋದು. ನಾನೆಲ್ಲ ಮಾಡಬೇಕು ಅಂತಲೇ ಇದ್ದೀನಿ, ಹಣೆ ಬರಹ ಸರಿ ಇಲ್ಲ ಅಂತ. ಮತ್ತು ಭಾಳ ಜನ ಹೇಳೋ ಮಾತೇನು? ದೇವ್ರು ನನ್ನ ಹಣೆ ಬರಹ ಬರೆದಿಲ್ಲ ಅಂತ. ಹೂ ಈಸ್ ಗಾಟ್ ಟು ರೈಟ್ ಅವರ್ ಡೆಸ್ಟಿನಿ? ದೇವ್ರು ಯಾರು ನಮ್ಮ ಹಣೆ ಬರಹ ಬರೆಯೋದಕ್ಕೆ? ವಾಟ್ ರೈಟ್ ಗಾಡ್ ಹ್ಯಾಸ್ ಟು ರೈಟ್ ಅವರ್ ಡೆಸ್ಟಿನಿ? ದೇವರಿಗೇನು ಹಕ್ಕಿದೆ ನಮ್ಮ ಹಣೆ ಬರಹ ಬರೆಯೋದಕ್ಕೆ? ಅಲ್ಲಿ ಪೂಜೆ ಮಾಡ್ತಿರಲ್ಲ ನೀವು, ಸ್ವಾಮಿ ವಿವೇಕಾನಂದ ಅವ್ರದ್ದೊಂದು ಮಾತಿದೆ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ, ಯು ಹ್ಯಾವ್ ಮಾರ್ವಲಸ್ ಪವರ್, ಯು ಕ್ಯಾನ್ ಚೇಂಜ್ ಎನಿಥಿಂಗ್ ಅಂಡ್ ಎವರಿಥಿಂಗ್ ಇನ್ ದಿಸ್ ವರ್ಲ್ಡ್ ಆಸ್ ಯು ವಾಂಟ್. ಬಿಲೀವ್ ಯುವರ್ ಸೆಲ್ಫ್, ಬಿಲೀವ್ ಯುವರ್ ಸೆಲ್ಫ್, ಯು ಹ್ಯಾವ್ ಮಾರ್ವಲಸ್ ಪವರ್. ವಿವೇಕಾನಂದರು ಹೇಳಿದ ಮಾತು. ನಿನ್ನ ಹಣೆ ಬರಹ ಬರೆಯೋದು ನೀನು. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಸಕ್ಸಸ್, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಫೇಲ್ಯೂರ್. ವಾಟ್ ಎ ಸೇಯಿಂಗ್. ನಿನ್ನ ಯಶಸ್ಸಿಗೆ ನೀನೇ ಕಾರಣ, ನಿನ್ನ ಸೋಲಿಗೆ ನೀನೇ ಕಾರಣ. ನೋ ಒನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಸಕ್ಸಸ್, ನೋ ಒನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಫೇಲ್ಯೂರ್. Of course, some may be help you, some may be guide you, but no one can lift you towards success. ಕೆಲವು ಜನ ನಮಗೆ ಉಪಕಾರ ಮಾಡ್ಬೋದು, ಅಪ್ಪ ಅವ್ವ, ನಮ್ಮ ಗುರುಗಳು, ನಮ್ಮ ಆಪ್ತರು. ಆದರೆ ಯಶಸ್ಸು ಪಡೀಬೇಕು ಅನ್ನೋ ವಾಂಛೆ, ಉತ್ಕಟವಾದ ಇಚ್ಛೆ, ಪ್ರಬಲವಾದ ಆಕಾಂಕ್ಷೆ ನಮ್ಮೊಳಗಡೆ ಇರಲಿಲ್ಲ ಅಂದರೆ ಯಾರು ಬಂದರೂ ನಮ್ಮನ್ನು ಉದ್ಧಾರ ಮಾಡೋದಕ್ಕಾಗೋದು. ಗೆದ್ದೇ ಗೆಲ್ತೀನಿ ಅನ್ನುವಂಥ ಧೈರ್ಯ ನಮ್ಮೊಳಗಡೆ ಇದ್ದರೆ ಯಾರೇ ಬಂದರೂ ನಮ್ಮನ್ನು ತಡೆಯೋದಕ್ಕಾಗೋದು. ವಿಲ್ ಟೆಲ್ ಯು ಸಮ್ ಎಕ್ಸಾಂಪಲ್ಸ್. ಡು ಯು ನೋ ರಿಚರ್ಡ್ ಬ್ರಾನ್ಸನ್? ಡು ಯು ನೋ ರಿಚರ್ಡ್ ಬ್ರಾನ್ಸನ್? ನಿಮಗೆ ರಿಚರ್ಡ್ ಬ್ರಾನ್ಸನ್ ಬಗ್ಗೆ ಗೊತ್ತಾ? ನನ್ನ ಕಡೆ ನೋಡ್ರು, ಅವನು ಯಾರೋ ಒಬ್ಬ ಹೀಗೆ ಕೂತಿದ್ದಾನಲ್ಲ, ಈ ಕಡೆ ನೋಡಪ್ಪ. ಅದೆಲ್ಲ ಕಾಮನ್ ಅಲ್ಲ. ಕೆಲವರಿಗೆ ಹೆಂಗೆ ಕೂತ್ಕೊಂಡ್ರೆ ಆನಂದ ಆಗ್ತದೋ ಹಾಗೆ ಕೂತ್ಕೋಬೇಕು, ಆದರೆ ಎಲ್ಲಿ ಕೂತ್ಕೋಬೇಕು ಅನ್ನೋ ತಲೆಯಲ್ಲಿ ಇರಬೇಕು. ನಾನು ಕಾಲೇಜಲ್ಲಿ ಪಾಠ ಮಾಡ್ತಾನಲ್ಲ, ಅದೇನೋ ಗೊತ್ತಿಲ್ಲ, ಕೆಲವರಿಗೆ ಹೆಂಗೆಂಗೋ ಕೂತ್ಕೋಬೇಕು ಅನ್ನಿಸ್ತದೆ. ಹೆಂಗೆಂಗೋ ಕೂತ್ಕೊಳ್ಳೋದ್ರಿಂದ ಏನೇನೋ ತಲೆಗೆ ಬರ್ತದೆ ಅಂತ ಅನ್ಕೋಬಾರ್ದು. ಈಗ ನಾವು ಕುತ್ಕೋತೀವಲ್ಲ, ಅದು ನಮ್ಮ ಮನಸ್ಥಿತಿ ಮೇಲೆ ಭಾರಿ ಪರಿಣಾಮ ಬೀರ್ತದೆ. ಬೇಕಾದ್ರೆ ನೀವು ರೂಮಿಗೆ ಹೋಗಿ ಟೆಸ್ಟ್ ಮಾಡಿ ನೋಡಿ, ನೇರವಾಗಿ ಕುತ್ಕೊಂಡು ಅಭ್ಯಾಸ ಮಾಡಿ ನೋಡಿ. ಹೆಂಗೋ ಸೋಮಾರಿಯಾಗಿ ಬೆನ್ನು ಬಗ್ಗಿಸಿ ಕುತ್ಕೊಂಡು ಒಂದ್ಸರಿ ಅಭ್ಯಾಸ ಮಾಡಿ ನೋಡಿ, ಒಂದ್ಸರಿ ಮಲ್ಕೊಂಡು ಅಭ್ಯಾಸ ಮಾಡಿ ನೋಡಿ, ಒಂದ್ಸರಿ ಹಿಂಗೆ ತಲೆ ಮೇಲೆ ಮಾಡಿ ಅಭ್ಯಾಸ ಮಾಡಿ ನೋಡಿ. ಎಲ್ಲದಕ್ಕೂ ಸ್ವಲ್ಪ 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 ವ್ಯತ್ಯಾಸ ಆಗುತ್ತೆ. ಎವ್ರಿಥಿಂಗ್ ಮ್ಯಾಟರ್ಸ್. ಏನಪ್ಪ, ಒಂದು ಸ್ವಲ್ಪ ನನ್ನ ಕಡೆ ನೋಡ್ರು, ಸರಿಯಾಗಿ ಕೂತ್ಕೊಡ್ರು. ರಿಚರ್ಡ್ ಬ್ರಾನ್ಸನ್ ಹೆಸರು ಕೇಳಿದ್ದೀರಾ? ಕೇಳಿದ್ದೀರಾ? ಯಾರಾದರೂ ಕೇಳಿದ್ದೀರಾ? ಸಾರಿ, ಕೇಳಿದ್ದೀರಾ? ಇಲ್ಲ, ವೆರಿ ಗುಡ್. ಕೇಳಬಾರ್ದು, ಇಂಥವೆಲ್ಲ ಹೆಸರು ಕೇಳಬಾರ್ದು. ಹಾಂ, ಏನನ್ನು ಕೇಳಿದರೆ, ಏನನ್ನು ತಿಳ್ಕೊಂಡ್ರೆ ನಮಗೆ ಉಪಯೋಗ ಆಗುತ್ತೆ, ಇನ್ಸ್ಪಿರೇಷನ್ ಸಿಗುತ್ತಲ್ಲ, ಅಂಥವೆಲ್ಲ ಕೇಳಬಾರ್ದು, ಓದಬಾರ್ದು. ಏನನ್ನು ತಿಳ್ಕೊಂಡ್ರೆ ನಮಗೆ ಡಿಸ್ಟ್ರ್ಯಾಕ್ಷನ್ ಆಗುತ್ತಲ್ಲ, ಅಂಥವೆಲ್ಲ ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್, ಮೊನ್ನೆ ಸುದೀಪಂದೊಂದು ಪ್ರೋಗ್ರಾಮ್ ಬರ್ತಾ ಇದೆಯಲ್ಲ, ಯಾವುದು ಅಂತ, ಯಾವುದು? ಹಾಂ, ಇಂಥವು ತಿಳ್ಕೋಬೇಕು. ಯಾಕೆಂದರೆ ಇವು ನಮಗೆ ತಲೆ ಕಿರೀಟ ತಂದು ಹಾಕ್ತವೆ.
ಊರೊಳಗಡೆ ನಮ್ಮ ಅಪ್ಪ ಅವನ ಕಿಮ್ಮತ್ತು ಹೆಚ್ಚು ಮಾಡ್ತೇವೆ, ಇಂಥವೆಲ್ಲ ತಿಳ್ಕೋಬೇಕು. ಮತ್ತು ಯಾವುದನ್ನು ಮರಿಬಾರ್ದು, ಎಲ್ಲ ಬಾಯ್ಪಾಟ್ ಮಾಡಿ ಬರೆದಿಟ್ಕೊಳ್ಳೋದೆಲ್ಲ ಡೈರಿ ಒಳಗಡೆ, ಕೀಪ್ ಇಟ್ ಅಪ್. ಆವಾಗ ಏನಾಗುತ್ತೆ ಗೊತ್ತಾ, ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಸಾಲ ಮಾಡಿ ಬಡ್ಡಿ ಹಾಗೆ ದುಡ್ಡು ತೆಗೆದು ಇಲ್ಲಿ ಕಟ್ಟಿರ್ತಾರಲ್ಲ, ಅದು ಪ್ರಯೋಜನ ಆಗುತ್ತೆ. ಮತ್ತು ನಿಮ್ಮ ಕನಸುಗಳಿರ್ತಾವಲ್ಲ, ಅವು ಅಲ್ಲೇ ಹಾಳಾಗಿ ಹೋಗಿಬಿಡ್ತವೆ. ನಮಗೆ ಎಂಥ ಸಂಗತಿಗಳು ಗೊತ್ತಿರಬೇಕು ಅಂದರೆ, ಅದು ನೆನಪಿಗೆ ಬಂದ ತಕ್ಷಣ ನಾವು ಸೆಲ್ಫ್ ಮೋಟಿವೇಟ್ ಆಗಬೇಕು. ಅಂಥ ಸಂಗತಿಗಳು ಗೊತ್ತಿರಬೇಕು. ರಿಚರ್ಡ್ ಬ್ರಾನ್ಸನ್ ಅವ್ರದ್ದೊಂದು ಪುಸ್ತಕ ಇದೆ, ವಿಶ್ವೇಶ್ವರ ಭಟ್ರು ಬರೆದಿದ್ದಾರೆ, ಒರಿಜಿನಲ್ ವಿಚಾರಗಳು ಅಂತ. ವರ್ಜಿನ್ ರಿಚರ್ಡ್ ಬ್ರಾನ್ಸನ್ ಸ್ಥಾಪನೆ ಮಾಡಿದ ಕಂಪನಿ ಹೆಸರು. ಯಾರೋ ಒಬ್ಬ ಮಾತಾಡ್ತಾ ಇದ್ದಾರೆ ನೋಡಿ, ರಿಚರ್ಡ್ ಬ್ರಾನ್ಸನ್. ಆ ಮನುಷ್ಯನ ಏನು ವಿಶೇಷ ಅಂದರೆ, ಜಗತ್ತಿನ ಅತಿ ದೊಡ್ಡ ಶ್ರೀಮಂತರಲ್ಲಿ ಅವರು ಒಬ್ಬರು. 2.5 ಇಂದ 3,000 ಕೋಟಿ ಆಸ್ತಿಗೆ ಒಡೆಯ. 2.5 ಇಂದ 3.5 ಸಾವಿರ ಕೋಟಿ ಯಜಮಾನ. ಆ ಮನುಷ್ಯ ಗುಂಡು ಸೂಜಿಯಿಂದ ಹಿಡ್ಕೊಂಡು, ಗುಂಡ್ಪಿನ್ ಹಿಡ್ಕೊಂಡು ಏರೋಪ್ಲೇನ್ವರೆಗೆ ಜಗತ್ತಿನಲ್ಲಿ 350 ಉದ್ಯಮಗಳನ್ನು ಸ್ಥಾಪನೆ ಮಾಡಿದ್ದಾನೆ. ಇಂಥದ್ದು ಮಾಡಬೇಕು ಅಂತ ತಲೆಯಲ್ಲಿ ಬಂತು ಅಂದರೆ ನೆಕ್ಸ್ಟ್ ಮೂಮೆಂಟ್ ಆ ಕೆಲಸ ಸ್ಟಾರ್ಟ್. ಯಾರಾದರೂ ಬಂದು ಟ್ರೈನ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅವ್ನು ಹೇಳಿದರೆ, ಅಥವಾ ತಲೆಯೊಳಗಡೆ ಟ್ರೈನ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಬಂತು ಅಂದರೆ ನೆಕ್ಸ್ಟ್ ಮೂಮೆಂಟ್, ನೆಕ್ಸ್ಟ್ ಡೇ ವರ್ಕ್ ಸ್ಟಾರ್ಟ್. ನ್ಯೂಸ್ ಪೇಪರ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾನೆ, ಏರೋಪ್ಲೇನ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾನೆ. ಶಾರ್ಕ್ಗಳ ಜೊತೆ ಈಜಾಡಬೇಕು ಅಂತ ತಲೆಯೊಳಗೆ ಬಂತು, ಹೋಗಿ ಈಜಾಡಿದ. ಹಾಟ್ ಬಲೂನ್ ಒಳಗಡೆ ವರ್ಲ್ಡ್ ಒಂದು ರೌಂಡ್ ಹಾಕಬೇಕು ಅಂತ ತಲೆಯೊಳಗಡೆ ಬಂತು, ಹೋದ. ಏರೋಪ್ಲೇನಿಂದ ಪ್ಯಾರಾಚೂಟ್ ಹಾಕೊಂಡು ಜಿಗಿಬೇಕು ಅಂತ ತಲೆಯೊಳಗಡೆ ಬಂತು. ಅಮೆಜಾನ್ ಕಾಡು ಒಳಗಡೆ ತಿರುಗಾಡಬೇಕು ಅಂತ ತಲೆಯೊಳಗಡೆ ಬಂತು. ನೈಲ್ ನದಿ ಒಳಗಡೆ ಈಜಾಡಬೇಕು ಅಂತ ತಲೆಯೊಳಗಡೆ ಬಂತು. ಒಂದು ಯಾವುದೋ ಮ್ಯೂಸಿಕ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಹೀಗೆ ತಲೆಯೊಳಗಡೆ ಬಂದ ಪ್ರತಿ ಆಲೋಚನೆಗಳಿಗೆ ಶಕ್ತಿಯನ್ನು ತುಂಬಿ ಉದ್ಯಮವನ್ನಾಗಿ ಪರಿವರ್ತಿಸಿ ದೊಡ್ಡ ಸಾಹಸವನ್ನು ಪ್ರದರ್ಶನ ಮಾಡಿ 350 ಉದ್ಯಮಗಳನ್ನು ಸ್ಥಾಪನೆ ಮಾಡಿದ ರಿಚರ್ಡ್ ಬ್ರಾನ್ಸನ್ ಬ್ಯಾಕ್ಗ್ರೌಂಡ್ ಕೇಳಿದರೆ ಆಶ್ಚರ್ಯ ಆಗಿಬಿಡ್ತದೆ. ಅವನೇನು ಶ್ರೀಮಂತರ ಮಗ ಅಲ್ಲ, ತುಂಬ ಬುದ್ಧಿವಂತ ಹುಡುಗ ಅಲ್ಲ. ಮೋರ್ ಓವರ್ ಒಬ್ಬ ಕಾಲೇಜಿನ ಡ್ರಾಪ್ ಔಟ್ ಸ್ಟೂಡೆಂಟ್. ಸರಿಯಾಗಿ ಕಾಲೇಜಿಗೆ ಹೋಗಲಾರದೆ, ಅಭ್ಯಾಸ ಮಾಡಲಾಗಲಾರದೆ, ಪರೀಕ್ಷೆ ಬರೀಲಾಗಲಾರದೆ, ಎಲ್ಲರಿಗಿಂತ ಹಿಂದೆ ಇದ್ದ ಒಬ್ಬ ಹುಡುಗ ಇಷ್ಟೆಲ್ಲ ದೊಡ್ಡ ಸಾಧನೆಯನ್ನು ಮಾಡ್ತಾನೆ ಅನ್ನೋದೇ ಆದರೆ, ಶಾಲಾ ಕಾಲೇಜಿಗೆ ರೆಗ್ಯುಲರ್ ಆಗಿ ಬಂದ ನಾವು ಯಾಕೆ ದೊಡ್ಡ ಸಾಧನೆ ಮಾಡೋದಕ್ಕಾಗೋದಿಲ್ಲ? ವಿ ಮಸ್ಟ್ ಆಸ್ಕ್ ಕ್ವೆಶನ್ಸ್ ಅವರ್ ಸೆಲ್ಫ್. ನಮ್ಮನ್ನು ನಾವು ಪ್ರಶ್ನೆ ಕೇಳ್ಕೋಬೇಕಪ್ಪಿ. ಒಂದು ಕಾಲಕ್ಕೆ ಮನೆಯೊಳಗಡೆ ಬೇರೆಯವ್ರ ಹತ್ರ ಕೆಲಸ ಮಾಡಿ ಬಂದರೆ ಮಾತ್ರ ಮನೆ ನಡೀತಿತ್ತು. ಅಂಥ ಪರಿಸ್ಥಿತಿ ಇದ್ದ ರಿಚರ್ಡ್ ಬ್ರಾನ್ಸನ್ ಇಂಗ್ಲೆಂಡ್ ಒಳಗಡೆ ನೆಕ್ಕರ್ ಐಲ್ಯಾಂಡ್ ಅಂತ ಒಂದು ದ್ವೀಪ ಖರೀದಿ ಮಾಡಿದ್ದಾನೆ. ಅವನದು ರಿಚ್ನೆಸ್ ಕೆಪಾಸಿಟಿ ಎಷ್ಟು ಅಂತ ಹೇಳ್ತೇನೆ ನಿಮಗೆ. ಅದು 74 ಎಕರೆ ಇದೆ. ನೆಕ್ಕರ್ ಐಲ್ಯಾಂಡ್ ಅಂದರೆ ಗೊತ್ತಾನೆ. ಆ ಐಲ್ಯಾಂಡ್ ಒಳಗಡೆ 28 ರೂಮ್ ಕಟ್ಟಿದ್ದಾನೆ. ಒಂದೊಂದು ರೂಮ್ ಅಕಸ್ಮಾತ್ ಯಾರಾದರೂ ಇರ್ತೀವಿ ಅಂತ ಬಂದರೆ ಒಂದು ದಿನಕ್ಕೆ 28 ಲಕ್ಷ ರೂಪಾಯಿ. ಜಸ್ಟ್ ಥಿಂಕ್ ಆಫ್ ಇಟ್. ಒಂದು ದಿನಕ್ಕೆ ಕಾಲೇಜಲ್ಲಿ ನಿನ್ನ ಕೈಲಿ ಏನೂ ಆಗೋದಿಲ್ಲ ಅನಿಸಿಕೊಂಡ ಹುಡುಗ ಇವತ್ತು ಜಗತ್ತಿನ ಅತೀ ದೊಡ್ಡ ಶ್ರೀಮಂತರು, ಉದ್ಯಮಿಗಳು, ಕೋಟ್ಯಾಧಿಪತಿಗಳು ನೆಕ್ಕರ್ ಐಲ್ಯಾಂಡ್ನಲ್ಲಿ ನಮಗೂ ಒಂದಿನ ರೂಮ್ ಕೊಡುವಂಥ ಅವನ ಮುಂದೆ ಕ್ಯೂ ನಿಲ್ಲೋ ಹಾಗೆ ಮಾಡಿದ್ದಾನೆ. ಅಂದರೆ ಎವ್ರಿಥಿಂಗ್ ಈಸ್ ಪಾಸಿಬಲ್. ಎಲ್ಲವೂ ಸಾಧ್ಯ ಇದೆ. ನಮ್ಮ ಒಳಗಡೆ ನಮಗೆ ನಂಬಿಕೆ ಇದ್ದರೆ, ನಮ್ಮಲ್ಲಿ ನಮಗೆ ಶ್ರದ್ಧೆ ಇದ್ದರೆ, ಸಾಧಿಸ್ತೀನಿ ಅನ್ನೋ ಛಲ ಇದ್ದರೆ, ನಿರಂತರವಾದ ಪ್ರಯತ್ನವನ್ನು ಮಾಡಿದರೆ ಏನು ಬೇಕಾದ ಸಾಧಿಸ್ಬೋದು. ಶಬ್ದ ನೆನಪಿಟ್ಕೊಳ್ಳಿ. ಈಗ ತಾನೇ ನೀವು ತಾರುಣ್ಯದ ಅತ್ಯಂತ ತುದಿಯಲ್ಲಿದ್ದೀರಿ. ಟೀನೇಜ್ದ ಎಂಡ್ ಸ್ಟೇಜ್ ಒಳಗಡೆ ನೀವಿದ್ದೀರಿ. ಈ ವಯಸ್ಸಲ್ಲಿ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ, ಈ ತಾರುಣ್ಯನೂ ನಮ್ಮನ್ನು ಹಾದಿ ತಪ್ಪಿಸಿಬಿಡುತ್ತೆ. ನಮ್ಮ ಮನಸ್ಸಿನಲ್ಲಿ ಬರುವಂಥ 10 ಆಸೆಗಳು ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು ಅಂತ ತೀರ್ಮಾನ ತಗೊಳ್ಳೋ ವಿಷಯದಲ್ಲಿ ನಮ್ಮನ್ನು ಹಾದಿ ತಪ್ಪಿಸಿಬಿಡ್ತವೆ. ಭಾಳ ಜನ ಎಡುವುದೇ ಇಲ್ಲಿ. ಇದಕ್ಕಿಂತ ಮುಂಚೆ ನಾವು ಭಾಳ ಬುದ್ಧಿವಂತರಿರ್ತೀವಿ. ಇದಾದಮೇಲೆ ನಮ್ಗೆ ಭಾಳ ಜವಾಬ್ದಾರಿ ಇರುತ್ತೆ.
ಈಗ ಮಾತ್ರ ಒಳಗಡೆ ಸರಿಯಾದ ಡಿಸಿಷನ್ ತಗೊಳಕ್ಕಾಗೋದೇ ಇಲ್ಲ. ಈ ಟೈಮಲ್ಲಿ ಈ ಅವಧಿಯೊಳಗಡೆ ಯಾರು ಯೋಗ್ಯ ತೀರ್ಮಾನಗಳನ್ನು ತೆಗೆದುಕೊಳ್ತಾರೋ ಅವರು ಮಾತ್ರ ಜೀವನದಲ್ಲಿ ತುಂಬ ಆನಂದದಿಂದ ಇರ್ತಾರೆ. ರೈಟ್ ಟೈಮ್ ಟು ಟೇಕ್ ಬೆಸ್ಟ್ ಡಿಸಿಷನ್ಸ್, ರೈಟ್ ಟೈಮ್. ರಿಚರ್ಡ್ ಬ್ರಾನ್ಸನ್ ಹೇಳ್ತಾರೆ, ಯಾರು ಈ ಅವಧಿಯಲ್ಲಿ ಅಂದುಕೊಂಡ ಕೆಲಸಗಳನ್ನು ಮಾಡುವುದಕ್ಕಾಗಿ ಸದಾ ಸಿದ್ಧರಿರುತ್ತಾರೋ ಅವರನ್ನು ಸಿದ್ಧಿಯಿಂದ ತಡೆಯುವುದಕ್ಕೆ ಯಾರ ಕೈಯಿಂದಲೂ ಆಗುವುದಿಲ್ಲ. ಏನು ಮಾಡ್ತೀವಿ? ಯಾರು ಈ ಅವಧಿಯಲ್ಲಿ ಅಂದುಕೊಂಡಿದ್ದನ್ನು ಮಾಡಲು ಸಿದ್ಧರಿರುತ್ತಾರೋ ಅವರನ್ನು ಸಿದ್ಧಿಯಿಂದ ತಡೆಯುವುದಕ್ಕೆ ಯಾರಿಂದಲೂ ಆಗುವುದಿಲ್ಲ. ಜಸ್ಟ್ ಫಸ್ಟ್ ವಿ ಮಸ್ಟ್ ಹ್ಯಾವ್ ಎ ಗ್ರೇಟ್ ಏಮ್. ಮೊದಲು ನಮ್ಮ ಒಳಗಡೆ ಒಂದು ಗುರಿ ಇರಬೇಕು, ಛಲ ಇರಬೇಕು, ಕ್ಲಾರಿಟಿ ಇರಬೇಕು. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಯಾಕೆ ಬಂದಿದ್ದೀನಿ, ನಂದು ಏನೇನು, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ನಮ್ಮ ಅಪ್ಪ ಅಮ್ಮನ ಕನಸೇನು, ನಾನು ಹೇಗೆ ಕಾಲ ಕಳಿಬೇಕು, ಎಂಥ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅನ್ನುವಂಥ ಕ್ಲಾರಿಟಿ ಇರಲಿಲ್ಲ ಅಂದರೆ, ಈ ವಯಸ್ಸಲ್ಲಿ ಕ್ಲಾರಿಟಿ ಇರಲಿಲ್ಲ ಅಂದರೆ ಕನ್ಫ್ಯೂಸ್ನೆಸ್ ಪ್ರಾರಂಭ ಆಗಿರುತ್ತೆ. ಗೊಂದಲಕ್ಕೆ ಬಿದ್ದುಬಿಡ್ತೀವಿ. ಒಂದು ಸರಿ ನಾವು ಗೊಂದಲಕ್ಕೆ ಬಿದ್ದಿವೆಯೋ, ಒಂದು ಸರಿ ನಾವು ಹಿಂದೆ ಬಿದ್ದಿವೆಯೋ, ನಮ್ಮನ್ನು ಮತ್ತೆ ಎತ್ತರಕ್ಕೆ ಎಬ್ಸೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಆದ್ದರಿಂದ ಪ್ರೀತಿಯ ಸೋದರ ಸೋದರಿಯರೇ, ಫಸ್ಟ್ ಡಯಾಗ್ನಸ್ ದಟ್ ವಾಟ್ ಈಸ್ ಯುವರ್ ರಿಯಲ್ ಕೆಪಾಸಿಟಿ. ಮೊದಲು ತಿಳ್ಕೊಳ್ಳಿ ನಿಮ್ಮ ಸಾಮರ್ಥ್ಯ ಏನು ಅಂತ. ಭಾಳ ಜನಕ್ಕೆ ಏನಾಗಿರುತ್ತೆ, ಇದು ನನ್ನ ಕೈಲಿ ಆಗಲ್ಲ, ಇದು ನಂಗೆ ತಿಳಿಯಲ್ಲ, ಇದು ನಂಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಾನು ಹೇಳಿದ್ನಲ್ಲ, ಒಬ್ಬ ಕಾಲೇಜ್ ಡ್ರಾಪ್ಔಟ್ ಅಷ್ಟು ದೊಡ್ಡ ಐಲ್ಯಾಂಡ್ ಖರೀದಿ ಮಾಡಿ ಕೋಟ್ಯಾಂತರ ಡಾಲರ್ನ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದಾದರೆ ನಮ್ಮ ಕೈಯಿಂದ ಯಾಕಾಗೋದಿಲ್ಲ? ಅವ್ರದ್ದೇ ಒಂದು ಮಾತಿದೆ ವಿವೇಕಾನಂದರದು, ಆಸ್ಕ್ ಕ್ವೆಶನ್ಸ್ ಯುವರ್ ಸೆಲ್ಫ್. ಬೈ ಆಸ್ಕಿಂಗ್ ಕ್ವೆಶನ್ಸ್ ಯು ವಿಲ್ ಬಿಕಮ್ ಜೀನಿಯಸ್ ಟು ಲೀಡ್ ದ ಲೈಫ್. ನಿನ್ನನ್ನು ನೀನು ಪ್ರಶ್ನೆ ಕೇಳ್ಕೋ. ನಿನ್ನನ್ನು ನೀನು ಪ್ರಶ್ನೆ ಕೇಳಿಕೊಳ್ಳುವ ಮೂಲಕ ಜೀವನ ನಿರ್ವಹಣೆಗೆ ಸಮರ್ಥನಾಗುತ್ತೀಯ. ನಮ್ಮ ಪ್ರಾಬ್ಲಮ್ ಏನು? ನಮಗೆಲ್ಲ ಗೊತ್ತಿರುತ್ತೆ, ಮಾಡಲ್ಲ. ನಮಗೆಲ್ಲ ತಿಳಿದಿರ್ತದೆ, ಅನ್ವಯಿಸ್ಕೊಳ್ಳಲ್ಲ. ಬ್ರೂಸ್ಲಿ ಅಂತ ಒಬ್ಬರಿದ್ರು, ಗೊತ್ತಾ? ಬ್ರೂಸ್ಲಿ ಯಾವ ದೇಶದವರು? ಯಾವ ದೇಶದವರು? ಚೀನಾ. ಬ್ರೂಸ್ಲಿ ಚೀನಾದ ರಣಕಲೆಯನ್ನು ಜಗಜ್ಜಾಹೀರು ಮಾಡಿದವರು ಬ್ರೂಸ್ಲಿ. ಅವ್ರದ್ದು ಫೈಟಿಂಗು, ಸ್ಟಂಟ್ಸು ನೋಡಬೇಕು. ಅವ್ರಿಗೆ ಒಮ್ಮೆ ಆರೋಗ್ಯ ಕೆಟ್ಟಿತ್ತಂತೆ, ಅಂದರೆ ಅಜಾರೆ ಬಂದಿತ್ತಂತೆ, ಕಾಯಿಲೆ ಬಂದಿತ್ತಂತೆ. ಸ್ಟಂಟ್ಸ್ ಮಾಡಿ ಮಾಡಿ ಮಾಡಿ, ಫೈಟ್ಸ್ ಮಾಡಿ ಮಾಡಿ ಮಾಡಿ, ಅದು ರಣಕಲೆ. ಅದು ರಣಕಲೆ ಅಂದರೆ ಯುದ್ಧ ಕಲೆ. ಆರೋಗ್ಯ ಕೆಟ್ಟುಬಿಟ್ಟಿತ್ತು. ಡಾಕ್ಟ್ರ್ ಹತ್ರ ಹೋದರು. ಡಾಕ್ಟ್ರ್ ಎಲ್ಲ ಟೆಸ್ಟ್ ಮಾಡಿ ಬ್ರೂಸ್ಲಿ ಅವ್ರಿಗೆ ಹೇಳಿದ್ರಂತೆ, ಭಾಳ ದೊಡ್ಡ ಸಮಸ್ಯೆ ಆಗಿದೆ, ನೀವು 6 ತಿಂಗಳು ರೆಸ್ಟ್ ತಗೋಬೇಕು. ಏನು? ಬ್ರೂಸ್ಲಿ ಒಳಗಡೆ ಸಂತ ಪಡೋದಕ್ಕೆ ಚಾಲೂ ಮಾಡಿಬಿಟ್ರಂತೆ. ಅಯ್ಯೋ, ನಾನು ಹುಟ್ಟಿರೋದೇ ಪ್ರಾಕ್ಟೀಸ್ ಮಾಡೋಕ್ಕೆ, ನಾನು ಹುಟ್ಟಿರೋದೇ ಕೆಲಸ ಮಾಡೋಕ್ಕೆ, ನಾನು ಹುಟ್ಟಿರೋದೇ ಪ್ರತಿ ದಿವಸ ಏನಾದರೂ ಒಂದು ಹೊಸದು ಕಲಿಯೋದಕ್ಕೆ, 6 ತಿಂಗಳು ಮಲ್ಕೊಳ್ಳೋದಕ್ಕೆ ಹೆಂಗೆ ಸಾಧ್ಯ ಅಂತಂದ್ರಂತೆ. ಡಾಕ್ಟ್ರ್ ಹೇಳಿದ್ರಂತೆ, ನೀವು 6 ತಿಂಗಳು ವಿಶ್ರಾಂತಿ ತಗೊಳ್ಳದೇ ಇದ್ದರೆ ಆರೋಗ್ಯ ಜಾಸ್ತಿ ಹದಗೆಡ್ತದೆ. ಬ್ರೂಸ್ಲಿ 6 ತಿಂಗಳಲ್ಲಿ ಏನು ಮಾಡಿದರು ಅಂದರೆ, 2 ಇಂಚು ದಪ್ಪದ 8 ದೊಡ್ಡ ದೊಡ್ಡ ಸಂಪುಟಗಳನ್ನು ಚೀನಾದ ರಣಕಲೆಯ ಬಗ್ಗೆ ಬರೆಯೋ ಕೆಲಸವನ್ನು ಮಾಡ್ತಾರೆ. ಅವ್ರು ಹೇಳ್ತಾರೆ, ಯಾರಿಗೆ ಆಗಲ್ಲ ಅಂತಾರೋ ಅವ್ರ ಕೈಲಿ ಯಾವತ್ತೂ ಆಗೋದಿಲ್ಲ. ಸಿಕ್ಕ ಸಣ್ಣ ಅವಕಾಶಗಳನ್ನು ವಿಶ್ರಾಂತಿಯ ಹೆಸರಿನಲ್ಲಿ ವ್ಯರ್ಥ ಮಾಡುವವನು, ಶಬ್ದ ನೆನ್ಪಿಟ್ಕೊಳ್ಳಿ ಸೋದರರೇ, ಸಿಕ್ಕ ಸಣ್ಣ ಅವಕಾಶವನ್ನು ವಿಶ್ರಾಂತಿಯ ಹೆಸರಿನಲ್ಲಿ ವ್ಯರ್ಥ ಮಾಡುವವನು ಜಗತ್ತಿನ ಅತ್ಯಂತ ದೊಡ್ಡ ದುರ್ದೈವಿ. ಏನು ಮಾತಿದೆ? ನಾವೇನು ಮಾಡ್ತೀವಿ? ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು, ಇಡೀ ದಿನನೇ ಹಾಳು ಮಾಡಿಬಿಡ್ತೀವಿ. ತಪ್ಪಿ ಎಲ್ಲಾದರೂ ಕುತ್ತಿಗೆ ಹತ್ತಿರ ಸ್ವಲ್ಪ ಬೆಚ್ಚಗಾಯಿತು ಅಂದರೆ ಪ್ರಿನ್ಸಿಪಲ್ನ ಹೆಂಗೆ ಕನ್ವಿನ್ಸ್ ಮಾಡಬೇಕು ಅಂತ ಎಲ್ಲ ನಮಗೆ ಗೊತ್ತಿರ್ತದೆ. ನೀವೇ ಬೇಕಾದ್ರೆ ಮುಟ್ಟಿ ನೋಡಿ ಅಂತಿರ್ತೀವಿ. ಪಾಪ ಅವ್ರು ಯಾಕೆ ನಮ್ಮನ್ನು ಮುಟ್ಟಿ ನೋಡ್ತಾರೆ? ಹೋಗಿ ಮಲ್ಕೋ ಅಂತಾರೆ. ಮಲ್ಕೋ ಅನ್ನೋ ಶಬ್ದ ಸರ್ ಬಾಯಾಗಿ ಬರೋದೇ ತಡ, ನಾವು ಹೇಳೋದೇ ಇಲ್ಲ. ಆವಾಗಲೇ ಪ್ಲ್ಯಾನ್ ಮಾಡಿಬಿಡ್ತೀವಿ, ನೋ, ಇಟ್ ಮಸ್ಟ್ ನಾಟ್ ಹ್ಯಾಪನ್, ದಿಸ್ ಈಸ್ ರೈಟ್ ಟೈಮ್ ಟು ವರ್ಕ್. ಇದು ಒಂದು ಒಳ್ಳೆಯ ಅವಕಾಶ ಕೆಲಸ ಮಾಡೋದಕ್ಕೆ. ಅವರೊಂದು ಮಾತು ಹೇಳಿದ್ದಾರೆ ಬ್ರೂಸ್ಲಿ ಅವರು,
ನೋಯಿಂಗ್ ಈಸ್ ನಾಟ್ ಇನಫ್, ವಿ ಮಸ್ಟ್ ಅಪ್ಲೈ. ನೋಯಿಂಗ್ ಈಸ್ ನಾಟ್ ಇನಫ್, ವಿ ಮಸ್ಟ್ ಅಪ್ಲೈ. ವಿಲ್ಲಿಂಗ್ ಈಸ್ ನಾಟ್ ಇನಫ್, ವಿ ಮಸ್ಟ್ ಡೂ. ಬರೀ ತಿಳ್ಕೊಂಡ್ರೆ ಆಗಲ್ಲ, ಕೆಲಸ ಮಾಡಬೇಕು. ಗೊತ್ತಿದ್ರಾಗಲ್ಲ, ಜೀವನದಲ್ಲಿ ಅನ್ವಯ ಮಾಡ್ಕೋಬೇಕು. ನಾವು ಸ್ವಂತ ಕೆಲಸ ಮಾಡಿ 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 ಯಶಸ್ವಿ ಕಡೆ ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು. ಇತ್ತೀಚೆಗೆ ಒಂದು ವಾರದಲ್ಲಿ ಸೂರ್ಯಕಾಂತ್ ಅಂತ ಒಂದು ಹೆಸರು ತುಂಬ ತುಂಬ ಕೇಳಿ ಬರ್ತಾ ಇದೆ ಇಂಡಿಯಾದಲ್ಲಿ. ಗೊತ್ತಾ ನಿಮಗೆ ಸೂರ್ಯಕಾಂತ್? ಕ್ಯಾನ್ ಎನಿಬಡಿ? ವೆರಿ ನೈಸ್. CJ ಆಫ್ ಇಂಡಿಯಾ, ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶ. ನಿನ್ನೆ ಪ್ರಜಾವಾಣಿಯಲ್ಲಿ ಅವ್ರ ಬಗ್ಗೆ ಒಂದು ಸುದ್ದಿ ಬಂದಿದೆ. ನಾನು ಸುಮ್ಮನೆ ಇರಲಿ ಕುತೂಹಲಕ್ಕೆ ಅಂತ ತಂದು ಇಟ್ಕೊಂಡಿದ್ದೆ ಗೆಸ್ಟ್ ಹೌಸಲ್ಲಿ. ಕಣ್ಣಾಡಿಸಿದೆ, ರಾತ್ರಿ 11:30 ಓದ್ತಾ ಕೂತಿದ್ದೆ, ಅದನ್ನು ಕಣ್ಣಾಡಿಸಿದೆ ಪೇಪರ್ನ. ಆಶ್ಚರ್ಯ ಆಗಿಬಿಡ್ತು ನನಗೆ. ಯಾಕೆ ಅಂದರೆ ಆ CJI ತೆಗೆದುಕೊಂಡ ಡಿಸಿಷನ್, ತರುಣ ಆಗಿದ್ದಾಗ ಅವರು ತೆಗೆದುಕೊಂಡ ಡಿಸಿಷನ್ ಅವ್ರನ್ನ ಇವತ್ತು CJI ಮಾಡಿದೆ. ಅವರಪ್ಪ ಒಬ್ಬ ಸಂಸ್ಕೃತ ಶಾಲೆ ಟೀಚರ್. ಅವರಪ್ಪ ಟೀಚರ್ ಆಗಿದ್ದರಿಂದ ಇವರು CJI ಆಗಿಲ್ಲ. ಅವ್ರ ಹತ್ರ 12 ಎಕರೆ ಜಮೀನಿತ್ತು, ಆದ್ದರಿಂದ ಇವರು CJI ಆಗಿಲ್ಲ. ಅವ್ರಿಗೆ ತುಂಬ ಚೆನ್ನಾಗಿ ಓದೋದಕ್ಕೆ ಬರ್ತಿತ್ತು, ಆದ್ದರಿಂದ ಇವರು CJI ಆಗಿಲ್ಲ. ಅವರಿಗೆ ಒಳ್ಳೆ ಪರ್ಸನಾಲಿಟಿ ಇತ್ತು, ಒಳ್ಳೆ ವಿಷನ್ ಇತ್ತು, ಆದ್ದರಿಂದ ಅವರು CJI ಆಗಿಲ್ಲ. ಅವ್ರನ್ನ CJI ಮಾಡಿದ್ದು ಒನ್ ಸ್ಮಾಲ್ ಡಿಸಿಷನ್, ಒನ್ ಸ್ಮಾಲ್ ಸ್ಪಾರ್ಕ್. ಅವ್ರಿಗೆ ರಜೆ ಇದ್ದಾಗ ಜಮೀನಿಗೆ ಕರ್ಕೊಂಡು ಹೋಗ್ತಿದ್ರಂತೆ. ಪೆಟ್ವಾರ್, ಅವ್ರ ಊರಿನ ಹೆಸರು ಪೆಟ್ವಾರ್, ಹರಿಯಾಣ ರಾಜ್ಯದಲ್ಲಿ. ಜಮೀನಿಗೆ ಕರ್ಕೊಂಡು ಹೋಗಿ ಗೋಧಿನ ಕತ್ತರಿಸೋದಕ್ಕೆ ಕೆಲಸಕ್ಕೆ ಹಚ್ತಿದ್ರಂತೆ. ಅವಾಗ ಅವ್ರ ತಲೆಯಲ್ಲಿ ಒಂದು ವಿಚಾರ ಬಂತಂತೆ, ನಾನು ಇಡೀ ನನ್ನ ಆಯುಷ್ಯ ಪೂರ್ತಿ ಹೀಗೆ ಬೆಳಿಗ್ಗೆ ಏಳೋದು, ಜಮೀನಲ್ಲಿ ಕೆಲಸ ಮಾಡೋದು, ಶಾಲೆಯಲ್ಲಿ ಕಲಿಯೋದು, ಹೊಟ್ಟೆ ತುಂಬಿಕೊಳ್ಳೋದು, ಇಷ್ಟೇ ಮಾಡೋದಕ್ಕಿಂತ ನನ್ನ ಬದುಕನ್ನು ಬದಲಿಸಿಕೊಳ್ಳಬೇಕಾದ್ರೆ ಏನಾದರೂ ಒಂದು ಹೊಸ ಉಪಾಯವನ್ನು ಹುಡುಕಬೇಕು. ರಿಮೆಂಬರ್ ದಿಸ್ ವರ್ಡ್, ಟು ಚೇಂಜ್ ಮೈ ಲೈಫ್. ನಾನೇನಾದರೂ ಒಂದು ಹೊಸ ಉಪಾಯವನ್ನು ಹುಡುಕಬೇಕು. ಆ ಉಪಾಯ ಯಾವುದು ಅಂದರೆ ಚೆನ್ನಾಗಿ ಅಧ್ಯಯನ ಮಾಡಬೇಕು, ಇತರರಿಗಿಂತ ಹೆಚ್ಚು ಪ್ರಯತ್ನ ಮಾಡಬೇಕು. ಸೂರ್ಯಕಾಂತ್ ಅವರ ತಲೆಯೊಳಗಡೆ ಜಮೀನಿನಲ್ಲಿ ಕೆಲಸ ಮಾಡುವಾಗ ಆಯಾಸ ಆದಾಗ ಬಂದ ಒಂದು ಆಲೋಚನೆ ಇವತ್ತು ಅವ್ರನ್ನ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಧೀಶರ ಪೀಠದಲ್ಲಿ ಕೂಡಿಸಿದ್ರು. ಇದೇ ಸಣ್ಣ ವಿಷಯನ. ಅಕಸ್ಮಾತ್ ಅವರು ಅವತ್ತು ತಲೆಯಲ್ಲಿ ಬಂದ ಆ ಆಲೋಚನೆಯ ಬೆನ್ನು ಹತ್ತದೇ ಇದ್ದಿದ್ರೆ 100ಕ್ಕೆ 100 ಪೆಟ್ವಾರದೊಳಗಡೆ ಯಾವುದಾದ್ರೂ ಒಂದು ಉದ್ಯೋಗ ಮಾಡ್ಕೊಂಡು ಅವರು ಇರ್ತಿದ್ರು. ಅಷ್ಟೇ ಅಲ್ಲ, ಅವರು ಭಾರತ ದೇಶದ ಅತ್ಯಂತ ಕಿರಿಯ ವಯಸ್ಸಿನ ಅಡ್ವೊಕೇಟ್ ಜನರಲ್. ಹರಿಯಾಣ ರಾಜ್ಯದಿಂದ ಮೊಟ್ಟ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ಗೆ ನೇಮಕವಾದಂಥ ನ್ಯಾಯಾಧೀಶರು. ಅವರೇ ಹೇಳ್ತಾರೆ, ಎವ್ರಿಥಿಂಗ್ ಈಸ್ ಪಾಸಿಬಲ್, ಟೇಕ್ ಒನ್ ಸ್ಟ್ರಾಂಗ್ ಡಿಸಿಷನ್ ಆ್ಯಂಡ್ ಟ್ರೈ ಟು ಫಾಲೋ ಇಟ್, ಡೋಂಟ್ ಟ್ರೈ ಟು ಕ್ರಾಸ್ ಇಟ್. ನೋಡಿ, ಯಶಸ್ಸು ಅನ್ನೋದು ಕಷ್ಟ ಅಲ್ಲ, ಎತ್ತರಕ್ಕೇರೋದು ಅಸಾಧ್ಯ ಅಲ್ಲ. ತೆಗೆದುಕೊಳ್ಳುವ ನಿರ್ಧಾರ ಮಾಡುವ ಕೆಲಸದಿಂದ ನಾವು ಎಷ್ಟು ಎತ್ತರಕ್ಕೆ ಏರಬಹುದು ಅನ್ನೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಹಳ್ಳಿಯೊಳಗಡೆ ಗೋಧಿ ಕೊಯ್ಲು ಮಾಡುವಾಗ ಆ ಹುಡುಗನ ತಲೆಯಲ್ಲಿ ಬಂದು ವಿಚಾರ ಅವನ್ನ ಎಷ್ಟು ಬದಲಾವಣೆ ಮಾಡ್ತಲ್ಲ, ಹಾಗೆ ನಮ್ಮ ತಲೆಯಲ್ಲಿ ಬರುವ ಆಲೋಚನೆಗಳನ್ನು ಸೋಸಿ ಸೋಸಿ ಭಾಗ ಮಾಡಿ ಬೆನ್ನು ಹತ್ತುವ ಕೆಲಸವನ್ನು ನಾವು ಮಾಡಬೇಕು. ಇನ್ನೊಂದು ಹೆಸರು ಭಾಳ ಓಡ್ತಾ ಇದೆ ಈಗ ಒಂದು 4 ದಿವಸದಿಂದ, ಮೋಸ್ಟ್ಲಿ ಕೇಳಿರ್ತೀರಿ, ದೀಪಿಕಾ TC. ಕೇಳಿದ್ದೀರಾ ಯಾರಾದರೂ? ದೀಪಿಕಾ TC 4-5 ದಿನದಲ್ಲಂತೂ ಸ್ಟಾರ್ ಆಫ್ ಇಂಡಿಯಾ ಆ ಹೆಸರು. ಟೀಕ್ ಹೈ, ನಾನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾರಿಗಾದ್ರು ಟೀಕ್ ಹೈ ಚೋಡ. ತುಮಕೂರು ಅಂತ ಒಂದು ಊರಿದೆ, ಕೇಳಿದ್ದೀರಾ? ಏನದು ತುಮಕೂರು? ಏನು ನಂಗೆ ಗೊತ್ತಿಲ್ಲ. ಊರಲ್ಲ ಅದೇ ಏನದು ತುಮಕೂರು? ವಾಟ್ ಈಸ್ ತುಮಕೂರು? ಇಟ್ ಈಸ್ ಎ ಡಿಸ್ಟಿಕ್. ಹಂಗೆ ಉತ್ತರ ಹೇಳಬೇಕು. ಊರು ಅಂದರೆ ಓಕೆ. ತುಮಕೂರು ಜಿಲ್ಲೆಯೊಳಗಡೆ ಒಂದು ತಾಲೂಕಿದೆ, ಶಿರಾ. ಗೊತ್ತಾ ನಿಮಗೆ? ಗೊತ್ತೇನ್ರೋ? ಗೊತ್ತಿಲ್ವಾ? ಶಿರಾ ಅಂತ ಒಂದು ತಾಲೂಕಿದೆ. ಸಿರಾ ಅಲ್ಲ, ಶಿರಾ. ಆ ಶಿರಾ ತಾಲೂಕೊಳಗಡೆ
ಕರಿತಿಮ್ಮನಹಳ್ಳಿ ಅಂತ ಒಂದು ಊರಿದೆ. ನೆನಪಿಟ್ಕೊಳ್ಳಿದ್ದೀನಿ. ಊರ ಹೆಸರು, ತಾಲೂಕು, ಜಿಲ್ಲೆ ಹೆಸರು ನೆನಪು ಉಳಿಲಿಲ್ಲ ಅಂದರೂ ನಾನು ಹೇಳೋ ಘಟನೆ ನೆನಪಿಟ್ಕೊಳ್ಳಿ. ಆ ಊರೊಳಗಡೆ ಚಿಕ್ಕ ತಿಮ್ಮಪ್ಪ, ಚಿಟ್ಟಮ್ಮ, ಇಬ್ಬರು ಗಂಡ ಹೆಂಡತಿ, ಒಂದು ಸಣ್ಣ ಮನೆ. ಅವ್ರಿಗೆ ಇಬ್ಬರು ಗಂಡು ಹುಡುಗರು, ಒಂದು ಸಣ್ಣ ಹುಡುಗಿ, ಮೂರನೇದು ಹೆಣ್ಮಗು ಆಗಿತ್ತು. ಹುಡುಗರಿಬ್ಬರು ದೊಡ್ಡವರಿದ್ದರು. ಈ ಸಣ್ಣ ಹುಡುಗಿ ಇತ್ತಲ್ಲ, 5 ತಿಂಗಳಿರ್ಬೇಕಾದ್ರೆ, ಆಟ ಆಡಬೇಕಾದ್ರೆ ಹೀಗೆ ಕಣ್ಣನ್ನು ಕೆರಿತಾಳೆ. ಆಕೆಯ 5 ತಿಂಗಳು ಕೂಸು, ಆಕೆಯ ಕೈಯ ಬೆರಳಿನ ಒಳಗಡೆ ಇರುವ ಉಗುರು ಕಣ್ಣಿನ ಗುಡ್ಡೆಗೆ ಬರೆದು ತರದು ರಕ್ತ ಬರೋದಕ್ಕೆ ಚಾಲು ಆಗುತ್ತೆ. ಅಪ್ಪ ಅಮ್ಮ ಗಾಬರಿ ಆಗ್ತಾರೆ. ಕೂಸು ಎತ್ಕೊಂಡು ಹಾಸ್ಪಿಟ್ಲಿಗೆ ಓಡಿ ಹೋಗ್ತಾರೆ. ಡಾಕ್ಟ್ರೆಲ್ಲ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿ ಹೇಳ್ತಾರೆ, ಸ್ವಲ್ಪ ಸಮಸ್ಯೆ ಆಗಿದೆ, ಆಪ್ರೇಷನ್ ಮಾಡಬೇಕು. ಪಾಪ ಅವ್ರು ಬಡವರು. ಚಿನ್ನದ ಪುತ್ಥಳಿ ಅಂತ ಹೆಣ್ಮಗು, ಚಿನ್ನದ ಪುತ್ಥಳಿ. ಕೂಸು ನೋಡಿದರೆ ಖುಷಿ ಆಗಬೇಕು ಅಂಥ ಪಾಪು ಇದೆ. ಅವರು ಡಾಕ್ಟ್ರಿಗೆ ಕೈ ಕಾಲು ಬಿದ್ದು ಬೇಡ್ಕೊಳ್ತಾರೆ, ಏನಾದರೂ ಮಾಡಿ ಡಾಕ್ಟರ್, ನಮ್ಮ ಮಗಳಿಗೆ ಕಣ್ಣು ಬರಬೇಕು, ಏನಾದರೂ ಮಾಡಿ ಆಕೆ ನೋಡೋ ಹಂಗೆ ಆಗಬೇಕು, ಇಲ್ಲ ಆಕೆಗೆ ಆಪ್ರೇಷನ್ ಮಾಡಬೇಕು, ಸ್ವಲ್ಪ ಖರ್ಚಾಗುತ್ತೆ, ಎಷ್ಟು ಖರ್ಚಾದರೂ ಕೊಡ್ತೀವಿ. ಎಲ್ಲ ಅಪ್ಪ ಅವ್ವನ ಬಾಯಿ ಒಳಗಡೆ ಈ ಶಬ್ದ ಬರುತ್ತಾ, ನಿಮ್ಮ ಮಗ ದೊಡ್ಡಮ್ಮ ಆಗಬೇಕು ಅಂತ ಯಾರಾದರೂ ಅಂದರೆ ಎಷ್ಟು ಖರ್ಚಾದರೂ ಚಿಂತಿಲ್ಲ, ಎಷ್ಟು ತ್ರಾಸಾದರೂ ಚಿಂತಿಲ್ಲ, ಎಷ್ಟು ಅಡಚಣೆ ಬಂದರೂ ಚಿಂತಿಲ್ಲ. ಅಂತಾರೋ ಇಲ್ಲೋ ನಿಮ್ಮ ಅಪ್ಪ ಅಮ್ಮ? ಈ ಕಡೆ ನೋಡ್ರು, ಅಂತಾರೋ ಇಲ್ಲ ನಿಮ್ಮ ಅಪ್ಪ ಅಮ್ಮ? ಅಂತಾರೋ ಇಲ್ಲೋ? ಒಟ್ನಲ್ಲಿ ನನ್ನ ಮಗನಿಗೆ ಚಲೋ ಆಗಬೇಕು, ಒಟ್ನಲ್ಲಿ ನನ್ನ ಮಗ ಮೇಲೆ ಬರಬೇಕು. ತಂದೆ ತಾಯಿಗೆ ಇರುವಂಥ ಈ ಈ ಈ ಕನ್ಸರ್ನ್ ನಮ್ಗೆ ಅರ್ಥ ಆದರೂ ನಾವು ಎಷ್ಟೋ ಸಾಧನೆ ಮಾಡ್ತೀವಿ. ಹಾಗೆ ಅವ್ರು ಬೇಡ್ಕೊಳ್ತಾರೆ. ಡಾಕ್ಟರ್ ಹೇಳ್ತಾರೆ, ಇಲ್ಲ ಅವಳು ತುಂಬ ಚಿಕ್ಕವಳಿದ್ದಾಳೆ, ಈಗ 5 ತಿಂಗಳು, ಆಪ್ರೇಷನ್ ಮಾಡೋಕ್ಕಾಗೋದಿಲ್ಲ, 10 ವರ್ಷ ಬಿಟ್ಟು ಬನ್ನಿ. ಏನು ಹೇಳಿದರು ಡಾಕ್ಟರ್? ಏನು ಹೇಳಿದರು? 10 ವರ್ಷ ಬಿಟ್ಟು ಬನ್ನಿ, ಆಪ್ರೇಷನ್ ಮಾಡ್ತೀನಿ. ಸರಿ, ಮನೆಗೆ ಕರ್ಕೊಂಡು ಹೋದರು. ಹುಡುಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಯಿತು. 6 ವರ್ಷ ಆಯಿತು. ಶಾಲೆಗೆ ಹಾಕಿದ್ರು, ಎಲ್ಲರ ಜೊತೆ ಶಾಲೆಗೆ ಹೋಗ್ತಿದ್ಲು. ಕಣ್ಣು ಮಾತ್ರ ಕಾಣಿಸ್ತಿರ್ಲಿಲ್ಲ. ಡಾಕ್ಟ್ರ್ ಹೇಳಿದ್ರಲ್ಲ 10 ವರ್ಷ ಬಿಟ್ಟು ಬನ್ನಿ ಅಂತ. 12 ವರ್ಷ ಆದಮೇಲೆ ಇವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರು. ಡಾಕ್ಟ್ರು ಟೆಸ್ಟ್ ಮಾಡಿದರು, ಇಲ್ಲ ಆಪ್ರೇಷನ್ ಮಾಡಲೇಬೇಕು, ಮತ್ತು ಬೇರೆ ಡಾಕ್ಟ್ರನ್ನ ಕರೆಸ್ತೀವಿ ಅಂತ ಹೇಳಿದರು. ತುಂಬ ಹಣ ಆಗುತ್ತೆ ಅಂತ ಹೇಳಿದರು. ಮೇಲಾಗಿ ಡಾಕ್ಟ್ರ್ ಹೇಳಿದರು, ಇಷ್ಟೆಲ್ಲ ಹಣ ಹಾಕಿ ಆಪ್ರೇಷನ್ ಮಾಡಿದ್ರೂ ದೃಷ್ಟಿ ಬರುತ್ತೋ ಬರಲ್ವೋ ಅಂತ ನಾನು ಗ್ಯಾರಂಟಿ ಕೊಡಲ್ಲ. ದೀಪಿಕಾ TC 12 ವರ್ಷದ ಹುಡುಗಿ, ಚಿಕ್ಕ ತಿಮ್ಮಪ್ಪ ಹಳ್ಳಿ ಮನುಷ್ಯ, ಬಡವ್ರ ಮಂತನ. ಸಾರ್, ಎಷ್ಟು ಕಷ್ಟ ಆದರೂ ಚಿಂತೆ ಇಲ್ಲ, ಕೂಲಿ ಮಾಡಿ ಸಾಲ ಮಾಡಿ ಮನೆ ಮಾರಿ ದುಡ್ಡು ತರ್ತೇನೆ, ನನ್ನ ಮಗಳಿಗೆ ಕಣ್ಣು ಬರೋ ಹಾಗೆ ಮಾಡಬೇಕು ಅಂತ ಹೇಳ್ದ. ಈ ಡಾಕ್ಟರು ಅಪ್ಪ ಮಾತಾಡೋದು, ದಿನೇ ರೊಕ್ಕದ ಬಗ್ಗೆ ಮಾತಾಡೋದನ್ನು ಈ ಹುಡುಗಿ ಕೇಳಿಸ್ಕೊಂಡು ಒಂದಿನ ಹೋಗಿ ಅಪ್ಪನ ಕೈ ಹಿಡ್ಕೊಂಡು ಹಿತ್ತಲೊಳಗಡೆ ಕರ್ಕೊಂಡು ಹೋದ್ರು. ಅಪ್ಪ, ಯಾಕೆ ಇಷ್ಟು ವಿಚಾರ ಮಾಡ್ತಾ ಇದೀಯಾ? ನನಗೆ ಒಂದು ಕಣ್ಣು ಇಲ್ಲ ಅಂತ ಯಾರಾದರೂ ಅಪಹಾಸ್ಯ ಮಾಡ್ತಾರೆ ಅಂತ ನಿಂಗೆ ಅನಿಸಿದೆಯಲ್ಲ, ಕುರುಡಿ ಅಂತ ನನ್ನನ್ನು ಯಾರಾದರೂ ಹಂಗಿಸ್ತಾರೆ ಅಂತ ನಿಂಗೆ ಅನಿಸಿದೆಯಲ್ಲ, ನನಗೆ ಕಣ್ಣಿಲ್ಲ, ನಾನೇನು ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ನಿನಗೆ ಅನುಮಾನ ಬಂದಿದೆಯಲ್ಲ, ಅಪ್ಪ ಅಣ್ಣಂದಿರಿಬ್ಬರು ಚೆನ್ನಾಗಿದ್ದಾರೆ, ಅವ್ರು ತುಂಬ ಎತ್ತರಕ್ಕೆ ಬೆಳೀತಾರೆ, ನನ್ನ ಮಗಳಿಗೆ ಕಣ್ಣಿಲ್ಲ ಅಂತ ನಿನಗೆ ಕೊರಗಿದೆಯಲ್ಲ, ಯಾವ ಕಾರಣಕ್ಕೂ ವಿಚಾರ ಮಾಡಬೇಡಪ್ಪ. ಅಪ್ಪ, ನೀನು ಸಾಲ ಮಾಡಿ ನನ್ನ ಆಪ್ರೇಷನ್ ಮಾಡಬೇಡ, ನಾನು ಒಂದೇ ಕಣ್ಣಲ್ಲಿ ಬದುಕಿ ಜಗತ್ತಿನ ಎಲ್ಲ ಕಣ್ಣುಗಳು ನಿನ್ನನ್ನು ನೋಡೋ ಹಾಗೆ ಮಾಡ್ತೀನಿ. 12 ವರ್ಷದ ಹುಡುಗಿರಿ. ಅಪ್ಪ ಅಂತಾನೆ ಏನು ಮಗಳಿಗೆ ಹೀಗೆ ಹೇಳ್ತಾರೆ? ಡೋಂಟ್ ವರಿ ಅಪ್ಪ, ನನಗೆ ಗೊತ್ತಿದೆ ನಾನು ಏನು ಮಾಡಬೇಕು ಅಂತ. ಆಮೇಲೆ ಆ ಹುಡುಗಿನ ಕುಣಿಗಲ್ಲೊಳಗಡೆ ಒಂದು ಅಂಧ ಮಕ್ಕಳ ಶಾಲೆಗೆ ಸೇರಿಸ್ತಾರೆ. ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ತಿರ್ತಾಳೆ. ಆ ಶಾಲೆಯಲ್ಲಿ ಒಂದಿನ ಕ್ರಿಕೆಟ್ ಆಡ್ತಿರ್ತಾರೆ. ಕ್ರಿಕೆಟ್ ಆಡುವಾಗ ಅವರು ಬ್ಲೈಂಡ್ ಕ್ರಿಕೆಟ್ ಇರುತ್ತಲ್ಲ, ಅವ್ರದ್ದು ಚೆಂಡು ಇರುತ್ತಲ್ಲ, ಅದು ಸೌಂಡ್ ಮಾಡುತ್ತೆ, ಕಿಣಿ ಅಂತ. ಅವ್ರಿಗೆ ಗೊತ್ತಾಗಬೇಕಲ್ಲ, ಕಾಣಿಸಲ್ಲ. ಆ ಕ್ರಿಕೆಟ್ ಆಡ್ಬೇಕಾದ್ರೆ ಕುಣಿಗಲ್ ಸ್ಕೂಲ್ ಒಳಗಡೆ ಆ ಕಿಣಿ ಅಂತ ಚೆಂಡು ಸೌಂಡ್ ಬರುತ್ತಲ್ಲ, ಆ ಹುಡುಗಿಗೆ ಅನಿಸ್ತದೆ, ದಿಸ್ ಈಸ್ ಮೈ ಲೈಫ್ ಟರ್ನಿಂಗ್ ಪಾಯಿಂಟ್. ಈ ಕಿಣಿ ಸೌಂಡನ್ನು ನಾನು ಫಾಲೋ ಮಾಡಬೇಕು, ಈ ಕಿಣಿ ಸೌಂಡೇ ನನ್ನ ಲೈಫ್ ಸಿಲ್ವರ್ ಲೈನ್ ಆಗಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಆ ಸ್ಕೂಲಲ್ಲಿ ಒಬ್ಬರು ಫಿಸಿಕಲ್ ಇನ್ಸ್ಟ್ರಕ್ಟರ್ ಮೋಹನ್ ಕುಮಾರ್ ಅಂತ, ಅವರು ಆಕೆಗೆ ಗೈಡ್ ಮಾಡ್ತಾಳೆ. ಆ ಹುಡುಗಿ ಡಿಸ್ಟಿಕ್ ಲೆವೆಲ್ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಸ್ಟೇಟ್ ಲೆವೆಲ್ಗೆ ಸೆಲೆಕ್ಷನ್ ಆಗ್ತಾಳೆ. ಕುಣಿಗಲ್ಲಿಂದ ಆಕೆ ಕುಣಿಗಲ್ಗೆ ಒಂದು ಫೋನ್ ಬರುತ್ತೆ, ನಿನ್ನ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಮಾಡಿದ್ದೀವಿ ಬಾ ಮಾ ಅಂತ. ಅಪ್ಪು ಫೋನ್ ಮಾಡ್ತಾಳೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆ ಊರಿಂದ ಬೆಂಗಳೂರಿಗೆ ಹೋಗೋದಕ್ಕೆ 200 ರೂಪಾಯಿ ಹಣ ಆ ಹುಡುಗಿ ಹತ್ರ ಇರಲಿಲ್ಲ. 200 ರೂಪಾಯಿ. ಆಕೆ ಫ್ರೆಂಡ್ಸ್ ಎಲ್ಲ ಸೇರಿ ಆಕೆಗೆ 200 ರೂಪಾಯಿ ಕೊಡ್ತಾರೆ. 2019 ಇಸ್ವಿ ಒಳಗಡೆ ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ಕ್ರಿಕೆಟ್ನ ಆಡ್ತಾಳೆ.
ಆ ಕ್ರಿಕೆಟ್ ಒಳಗಡೆ ಆಕೆ ವಿನ್ ಆಗ್ತಾಳೆ, ಫಸ್ಟ್ ಬರ್ತಾಳೆ, ಇಂಡಿಯಾ ಟೀಮ್ ರೆಪ್ರೆಸೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬರ್ಮಿಂಗ್ ಹ್ಯಾಮ್ ಒಳಗಡೆ ಇಂಡಿಯಾ ಟೀಮ್ ಕ್ರಿಕೆಟ್ ಆಡಿ ಗೋಲ್ಡ್ ಮೆಡಲ್ ಗೆಲ್ಲುತ್ತೆ. ಆ ಟೀಮ್ ಒಳಗಡೆ ಈ ಹುಡುಗಿನ ಇರ್ತಾಳೆ. ಅಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿದ್ದಕ್ಕೆ ಮುಂಬೈ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಳಗಡೆ ಆಕೆ ಒಂದು ಜಾಬ್ ಕೊಡ್ತಾರೆ. ಮತ್ತು ಲಾಸ್ಟ್ ಇಯರ್ ಆಕೆನ ಭಾರತ ದೇಶದ ಅಂಧ ಮಹಿಳಾ ಕ್ರಿಕೆಟ್ನ ಕ್ಯಾಪ್ಟನ್ ಮಾಡ್ತಾರೆ. ಮತ್ತು ಮೊನ್ನೆ ಆಕೆ ಶ್ರೀಲಂಕಾದೊಳಗಡೆ ವಿಶ್ವಕಪ್ ನಡೀತದೆ, ಅಂಧ ಮಹಿಳೆಯರ ವಿಶ್ವಕಪ್. ಆ ವಿಶ್ವಕಪ್ ಒಳಗಡೆ ಇಂಡಿಯಾ ಟೀಮ್ನ ಲೀಡ್ ಮಾಡಿ ಭಾರತ ಮಾತೆಯ ಕೊರಳೊಳಗಡೆ ವರ್ಲ್ಡ್ ಕಪ್ ತಂದು ಅರ್ಪಣೆ ಮಾಡ್ತಾರೆ. ವರ್ಲ್ಡ್ ಕಪ್. ಯಾವ ಹುಡುಗಿ ಹತ್ರ ಜಗತ್ತು ನೋಡೋದಕ್ಕೆ ಒಂದು ಕಣ್ಣಿಲ್ಲವೋ ಆ ಹುಡುಗಿಯನ್ನು ಜಗತ್ತಿನ ಎಲ್ಲ ಕಣ್ಣುಗಳು ನಿಬ್ಬೆರಗಾಗಿ ನೋಡುವ ಹಾಗೆ ಮಾಡಿದ್ದು ಯಾವುದು ಅಂದರೆ ದೀಪಿಕಾ ಟಿ.ಸಿಯ ಡಿಸಿಷನ್, ದೀಪಿಕಾ ಟಿ.ಸಿಯ ಸಾಮರ್ಥ್ಯ, ದೀಪಿಕಾ ಟಿ.ಸಿಯ ದೃಷ್ಟಿಕೋನ. ಆದ್ದರಿಂದ ಪ್ರೀತಿಯ ಸೋದರ ಬಂಧುಗಳೇ, ಅಸಾಧ್ಯ ಅನ್ನೋದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ತೀರ್ಮಾನ ಮಾಡಬೇಕಷ್ಟೆ. ನಾವು ತೀರ್ಮಾನ ಮಾಡಲಿಲ್ಲ ಅಂದರೆ ಯಾರು ನಮ್ಮನ್ನು ಯಶಸ್ಸಿನ ಕಡೆ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಒಂದು 4 ಸಣ್ಣ ಸಣ್ಣ ಉದಾಹರಣೆ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ತೆಲಂಗಾಣದಲ್ಲಿ ಕಾಸಿಂಪಲ್ಲಿ ಅಂತ ಒಂದು ಹಳ್ಳಿ ಇದೆ. ತೆಲಂಗಾಣ ಗೊತ್ತಿದೆಯಾ? ಏನು ತೆಲಂಗಾಣ? ಒಂದು ರಾಜ್ಯ, ಒಂದು ಸ್ಟೇಟ್ ಆಫ್ ಇಂಡಿಯಾ. ಕಾಸಿಂಪಲ್ಲಿ ಅಂತ ಒಂದು ಹಳ್ಳಿ. ಆ ಊರೊಳಗಡೆ ಒಬ್ಬ ಯಜಮಾನ, ದಿನಗೂಲಿ ನೌಕರ. ಇನ್ಫ್ಯಾಕ್ಟ್ ಊರಿನ ಬೀದಿಯ ಕಸ ಹೊಡೆಯೋ ಮನುಷ್ಯ. ಊರಿನ ಬೀದಿಯ ಕಸ ಹೊಡೆಯೋ ಮನುಷ್ಯ. ಅವನ ಮಗ ಒಂದಿನ, ನಮ್ಮಪ್ಪ ಬೇರೆಯವ್ರ ಮನೆ ಮುಂದೆ ಹೋಗಿ ಕಸ ಹೊಡಿತಾನಲ್ಲ, ಇದನ್ನು ಭಾಳ ಕಿರಿಕಿರಿ ಅನ್ನಿಸ್ತದೆ ಅಂತ ವಿಚಾರ ಮಾಡಿ. ಅನಿಸೋದಿಲ್ಲ? ನಿಮ್ಮಪ್ಪ ನಿಮ್ಮಮ್ಮ ಬೇರೆಯವ್ರ ಹೊಲದಲ್ಲಿ ಹೋಗಿ ಕೂಲಿ ಮಾಡಬೇಕಾದ್ರೆ ಆ ಯಜಮಾನರು, ಆ ಮಾಲಕರು, ಏಯ್ ಕೆಲಸ ಸರಿಯಾಗಿ ಮಾಡೋ ಅಂತ ನಿಮ್ಮ ಅಪ್ಪಂಗೆ ಅಂದಾಗ ನಿಮ್ಗೆ ಹರ್ಟ್ ಅನಿಸೋದಿಲ್ಲ? ಛೇ, ನಮ್ಮಪ್ಪನ ಈ ಪರಿಸ್ಥಿತಿಯಿಂದ ಬಿಡಿಸಿ ರಾಜನ್ ಹಾಗೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಳೋ ಹಂಗೆ ಮಾಡಬೇಕು. ನಮ್ಮಮ್ಮನ್ನ ನಾನು ದುಡಿದು ಎತ್ತರಕ್ಕೆ ಏರಿ ಮಹಾರಾಣಿ ಹಂಗೆ ಅರಮನೆಯಲ್ಲಿ ಕೂಡಿಸ್ಬೇಕು ಅಂತ ಅನಿಸಿಲ್ಲ ನಿಮಗೆ? ಅನಿಸಿಲ್ಲ? ಬರೀ ಅನಿಸಿದರೆ ಸಾಲೋದಿಲ್ಲ. ಅದಕ್ಕೇನು ಮಾಡಬೇಕು ಅನ್ನೋದು ಭಾಳ ಮುಖ್ಯ. ಆ ದಿನಗೂಲಿ ನೌಕರನ ಮಗನ ತಲೆಯಲ್ಲಿ ಬಂತು, ಊರು ಮಂದಿ ಮನೆ ಮುಂದೆ ನಮ್ಮಪ್ಪ ಕಸ ಹೊಡಿತಾನಲ್ಲ, ಊರು ಮಂದಿ ಕರೆದು ಕಸ ಹೊಡಿ ಅಂತಾರಲ್ಲ, ಇಂದು ನಮ್ಮಪ್ಪನ ಕೈಯಿಂದ ಮನೆ ಮುಂದೆ ಕಸ ಹೊಡೆಸ್ಕೊಳ್ಳೋ ಈ ಜನ ಎಲ್ಲ ಒಂದು ದಿನ ನಮ್ಮ ಅಪ್ಪನ ಹತ್ರ ಬಂದು ನಿಮ್ಮ ಹತ್ರ 5 ನಿಮಿಷ ಮಾತಾಡಬೇಕು ಅಂತ ಅಪಾಯಿಂಟ್ಮೆಂಟ್ ತೊಗೊಳೋಂಗೆ ಮಾಡಬೇಕು ಅಂತ ಛಲ ಬರುತ್ತೆ ಹುಡುಗನ ಹೆಸರು ಅನುಕುರಿ ನರೇಶ್. ಚೆನ್ನಾಗಿ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಡಿಗ್ರಿ ಮುಗಿದ ಮೇಲೆ UPSC ಪರೀಕ್ಷೆ ತಗೋತಾನೆ. ಮತ್ತೇನು ಆಶ್ಚರ್ಯ ಅಂದರೆ UPSC ಪರೀಕ್ಷೆಯಲ್ಲಿ ಭಾರತ ದೇಶಕ್ಕೆ 117ನೇ ರ್ಯಾಂಕಲ್ಲಿ ಪಾಸಾಗಿ ಈಗ ಡೆಪ್ಯೂಟಿ ಕಲೆಕ್ಟರ್ ಅಂತ ವರ್ಕ್ ಮಾಡ್ತಾನೆ. ಊರಿನ ಮಂದಿ ಎಲ್ಲ ಅವನ ಮನೆ ಮುಂದೆ ಬಂದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ. ಏನು ಅದ್ಭುತ ಅಲ್ಲ? ಅಕಸ್ಮಾತ್ ಆ ಹುಡುಗನ ತಲೆಯೊಳಗಡೆ ಆ ವಿಚಾರ ಬಂದು ಛಲದಿಂದ ಪ್ರಯತ್ನ ಮಾಡದೇ ಇದ್ದಿದ್ರೆ ಇವತ್ತಿಗೂ ಅವರಪ್ಪ ಆ ಊರೊಳಗಡೆ ಕಸ ಹೊಡಿತಿದ್ದ, ಅವನ ನಂತರ ಇವ ಕಸ ಹೊಡೆಯೋಕೆ ಚಾಲು ಮಾಡ್ತಿದ್ದ. ನೋ, ಪ್ರಯತ್ನ, ತೀರ್ಮಾನ ನಮ್ಮನ್ನು ಎತ್ತರಕ್ಕೇರಿಸುವಂಥ ಸಂಗತಿಗಳು. ಇನ್ನೊಂದು ಉದಾಹರಣೆ ಕೊಡಬೇಕು ನಿಮಗೆ. ಚೆನ್ನೈ ಒಳಗಡೆ ಒಬ್ಬ ಹುಡುಗ ಇದ್ದಾನೆ. 19 ವರ್ಷ ಅವನಿಗೆ. ಪ್ರೊಬೆಬಲಿ ನಿಮಗಿಂತ 1 ವರ್ಷ ದೊಡ್ಡವನಷ್ಟೇ, ಅಥವಾ ಅವನಕ್ಕಿಂತ ದೊಡ್ಡವರು ಯಾರಾದರೂ ಇಲ್ಲಿರ್ಬೋದು. ಅಕ್ರಮ್ ಅವನ ಹೆಸರು, ಅಕ್ರಮ್. ಅವನು ಈಗ ಸದ್ಯ ಜಗತ್ತಿನ ಅತ್ಯಂತ ಬುದ್ಧಿವಂತ ಹುಡುಗ. ಹೇಳಿ ನಾ ಹೇಳಿದ್ದೇನೆ, ಜಗತ್ತಿನ ಅತ್ಯಂತ ಬುದ್ಧಿವಂತ ಹುಡುಗ. ಇದೇನು ಸಣ್ಣ ವಿಷಯ. ಅವನು ಏನು ಸಾಧನೆ ಮಾಡಿದ್ದಾನೆ ಅಂದರೆ, ಇಷ್ಟು ಪುಟ್ಟ ವಯಸ್ಸಿನಲ್ಲಿ ಜಗತ್ತಿನ 400 ಭಾಷೆಗಳಲ್ಲಿ ಓದೋದಕ್ಕೆ ಬರೆಯೋದಕ್ಕೆ ಅವನಿಗೆ ಬರುತ್ತೆ. He can read and write in 400 languages of the world. ಅಷ್ಟೇ ಅಲ್ಲ, 46 ಭಾಷೆಗಳನ್ನು ನೀರು ಕುಡದಂತೆ ಮಾತಾಡ್ತಾನೆ. ಆತ ಮಾತಾಡ್ತಾನೆ. ಅರೆ, 19 ವರ್ಷದ ಒಬ್ಬ ಹುಡುಗನಿಗೆ 400 ಭಾಷೆಗಳನ್ನು ಕಲಿತು ಮಾತನಾಡೋದಕ್ಕೆ, ಓದೋದಕ್ಕೆ, ಬರೆಯೋದಕ್ಕೆ ಬರುತ್ತೆ ಅನ್ನೋದಾದರೆ 17-18 ವರ್ಷದ ತರುಣರು ನಾವು 6 ವಿಷಯ ಚೆನ್ನಾಗಿ ಅಭ್ಯಾಸ ಮಾಡಿ 100ಕ್ಕೆ 100 ಮಾರ್ಕ್ಸ್ ತೊಗೊಳೋದಕ್ಕಾಗೋದಿಲ್ಲ ಅಂತ ಪ್ರಶ್ನೆ ಮಾಡ್ಕೋಬೇಕು ನಾವು. ರಿಮೆಂಬರ್ ದಿಸ್.
ಹರಿಯಾಣದೊಳಗಡೆ ಗುರ್ತೇಜ್ ಸಾಧು ಅಂತ ಒಬ್ಬ ವ್ಯಕ್ತಿ ಇದ್ದಾರೆ. ಕೇಳಿದ್ದೀರಾ? ಸೈನ್ಸ್ ವಿದ್ಯಾರ್ಥಿಗಳು ಇದನ್ನು ಕೇಳಿದ್ದೀರಾ? ಹೆಸರು ಕೇಳಿದ್ದೀರಾ? ಗುಡ್, ಕೇಳಿಸ್ಕೊಳ್ಳಿ. ಗುರ್ತೇಜ್ ಸಾಧು ಈಗ ಸದ್ಯ ಜಗತ್ತಿನ ಅತ್ಯಂತ ಪ್ರಸಿದ್ಧ ವಿಜ್ಞಾನಿ ಅವರು. ಥಾಮಸ್ ಅಲ್ವಾ ಎಡಿಸನ್ ಗೊತ್ತಾ? ಏನು ಮಾಡಿದ್ರು ಅವರು? ಅವ್ರದ್ದು ಒಂದು ದೊಡ್ಡ ಕತೆ. ಆ ಹುಡುಗನ್ನು ನಿನ್ನ ಉದ್ಧಾರ ಮಾಡೋದಕ್ಕೆ ದೇವ್ರ ಕೈಯಿಂದನೂ ಆಗೋದಿಲ್ಲ ಅಂತ ಶಾಲೆ ಮೇಷ್ಟ್ರೆಲ್ಲ ಹೊರಗೆ ಹಾಕಿದ್ರು ಟಾಮಿನ. ಆದರೆ ಅವರಮ್ಮ ಅವನಿಗೆ ಟೀಚ್ ಮಾಡಿ ವರ್ಲ್ಡ್ ಫೇಮಸ್ ಸೈಂಟಿಸ್ಟ್ ಮಾಡಿದರು. ಈ ಹುಡುಗ ಗುರ್ತೇಜ್ ಸಾಧು ಥಾಮಸ್ ಅಲ್ವಾ ಎಡಿಸನ್ಗಿಂತ ದೊಡ್ಡ ಸಾಧನೆ ಮಾಡಿದ್ದಾರೆ. ಈಗ ಏನು ಅಂದರೆ 1382 ಪೇಟೆಂಟ್ಗಳನ್ನು ತನ್ನ ಹೆಸರಲ್ಲಿ ಇಟ್ಕೊಂಡಿದ್ದಾನೆ ಆ ಹುಡುಗ. 1382 ಪೇಟೆಂಟ್ಸ್. ವೆರೇಸ್ ಥಾಮಸ್ ಅಲ್ವಾ ಎಡಿಸನ್ ಹೆಸರಲ್ಲಿ 1093 ಪೇಟೆಂಟ್ ಇದ್ದಾವೆ. ಯಾರು ಗ್ರೇಟ್ ನೀವೇ ಹೇಳಿ? ಇದನ್ನೆಲ್ಲ ನಾನು ಯಾಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರೀತಿಯ ಸೋದರ ಬಂಧುಗಳೇ, ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ನಿರೀಕ್ಷೆ ಇಟ್ಟು ಎಷ್ಟೋ ಕಷ್ಟಗಳ ಮಧ್ಯೆನೂ ಇಲ್ಲಿ ತಂದು ನಿಮ್ಮನ್ನು ಅಡ್ಮಿಷನ್ ಮಾಡಿಸಿರ್ತಾರೆ. ಮತ್ತು ಇದು ವಸತಿ ವಿದ್ಯಾಲಯ ಆಗಿರೋದ್ರಿಂದ, ನೀವೆಲ್ಲ ಇಲ್ಲಿಯೇ ಖಾಯಂ ಇರೋದ್ರಿಂದ, ಬಿಡುವಿನ ಅವಧಿ ಹೆಚ್ಚು ಸಿಗೋದ್ರಿಂದ, ನೀವು ಸರಿಯಾಗಿ ಪ್ರಯತ್ನ ಮಾಡೋದಕ್ಕೆ ತೀರ್ಮಾನ ಮಾಡಿಬಿಟ್ರೆ ನಿಮ್ಮನ್ನು ಹಿಡಿಯೋರೇ ಯಾರೂ ಇರೋದಿಲ್ಲ. ಯು ಹ್ಯಾವ್ ಮೋರ್ ಆ್ಯಂಡ್ ಮೋರ್ ಟೈಮ್ ವಿತ್ ಯು. ಒಳ್ಳೆ ಸಮಯ ಇರುತ್ತೆ, ಒಳ್ಳೆಯ ವಾತಾವರಣ ಇರುತ್ತೆ, ಒಳ್ಳೆಯ ಸೌಲಭ್ಯಗಳಿದ್ದಾವೆ. ಇದನ್ನೆಲ್ಲ ಸದುಪಯೋಗ ಮಾಡಿಕೊಂಡು ಸರಿಯಾದ ಸಕಾರಾತ್ಮಕ ನಿರ್ಧಾರಗಳಿಂದ ನೀವು ಮುನ್ನಡೆಯೋದಕ್ಕೆ ಪ್ರಾರಂಭ ಮಾಡಿಬಿಟ್ರೆ ನಿಮ್ಮ ಲೈಫಲ್ಲಿ ನಿಮ್ಮನ್ನು ಹಿಡಿಯೋರು ಯಾರಿರ್ತಾರೆ ಹೇಳಿ? ಮೊನ್ನೆ ಇದೇ ರಾಮದುರ್ಗ ತಾಲೂಕಿನ ಒಬ್ಬರು IAS ಆಫೀಸರ್ ತೀರ್ಕೊಂಡ್ರಲ್ಲ, ಯಾರು ಹೇಳಿ? ಅವ್ರಿಗೆ ವಯಸ್ಸಲ್ಲಿ ಊಟ ಮಾಡೋದಕ್ಕೆ ಅನ್ನ ಇರಲಿಲ್ವಲ್ಲ. ತಂದೆ ತೀರ್ಕೊಂಡು ಹೋದ್ಮೇಲೆ ಎಷ್ಟು ಬಡತನ ಅಂದರೆ, ಕಟ್ಟಿಗೆ ಮಾರಿ ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡಿ, ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡಿ, ಡಿಗ್ರಿ ಮಾಡೋ ಕಾಲಕ್ಕೆ ಬೇರೆ ಹುಡುಗರಿಗೆ ಟ್ಯೂಷನ್ ಮಾಡಿ, ಏನಾದರೂ ಮಾಡಬೇಕು, ಏನಾದರೂ ಎತ್ತರಕ್ಕೆ ಇರಬೇಕು ಅನ್ನೋ ಕನಸಿಟ್ಕೊಂಡು ಮಹಾಂತೇಶ್ ಬೀಳ್ಗಿಯವರು ರಾಜ್ಯ ಮೆಚ್ಚುವ IAS ಆಫೀಸರ್ ಆದರು. ಪ್ರತಿ ಕರ್ನಾಟಕದಲ್ಲಿ ಇಂಥ ಊರಲ್ಲಿ, ಇಂಥ ಏರಿಯಾದಲ್ಲಿ ಅವ್ರ ಫೋಟೋ ಇಲ್ಲ, ಅವ್ರ ಬ್ಯಾನರ್ ಇಲ್ಲ, ಅವ್ರ ಸ್ಟೇಟಸ್ ಇಲ್ಲ ಅನ್ನೋಂಗಿಲ್ಲ. ಇದಕ್ಕೆ ಅಚೀವ್ಮೆಂಟ್ ಅಂತ ಕರೀತಾರೆ. ಹಳ್ಳಿ ಹುಡುಗನೇ ತಾನೇ ಅವರು. ಅವ್ರಿಗೂ ಕಷ್ಟ ಇತ್ತು ತಾನೆ. ಕಷ್ಟ ಇದ್ದರೂ, ಅಡಚಣೆ ಇದ್ದರೂ ಎತ್ತರಕ್ಕೆ ಇರಬೇಕಾದ್ರೆ ನಮ್ಮ ಸ್ವಂತ ಸಾಮರ್ಥ್ಯಗಳ ಮೇಲೆ ನಮಗೆ ವಿಶ್ವಾಸ ಇರಬೇಕು. ಪ್ರಯತ್ನವನ್ನು ಬಿಡಲಾರದೆ ಮುನ್ನುಗ್ಗುವಂಥ ಛಲ ಇರಬೇಕು. ಯಾರು ಏನೇ ಹೇಳಿ, ಯಾರು ಏನೇ ಅಂದ್ಕೊಳ್ಳಿ, ನಾವು ಮಾತ್ರ ಗೆಲ್ಲಬೇಕು, ಎತ್ತರಕ್ಕೆ ಇರಬೇಕು ಅನ್ನುವಂಥ ನಿರ್ಧಾರ ಇದ್ದರೆ ನಾವು 100ಕ್ಕೆ 100 ಗೆಲ್ಲೋದಕ್ಕೆ ಸಾಧ್ಯ ಇದೆ ಅನ್ನೋ ಮಾತುಗಳನ್ನು ಹೇಳ್ತಾ, ನಾನೊಂದು 2-3-4 ಸರಿ ಈ ಸಂಸ್ಥೆಗೆ ಬಂದಿದ್ದೀನಿ. ತುಂಬ ಒಳ್ಳೆಯ ವಾತಾವರಣ ಇದೆ. ಇಷ್ಟು ಸ್ವಚ್ಛಂದವಾದ ಸ್ವಚ್ಛ ಪರಿಸರದೊಳಗಡೆ ನೀವು ಕಲಿತಾ ಇದ್ದೀರಿ. ಬಿಡುವಿನ ಅವಧಿಯೊಳಗಡೆ ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಕುಳಿತುಕೊಂಡು ನಿಮಗೆ ಕಷ್ಟ ಆಗಿರುವಂಥ ವಿಷಯನ ಓದಿ ಮನನ ಮಾಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಬಿಟ್ರೆ ನೀವು ಎಷ್ಟು ಬೇಕಷ್ಟು ತಿಳ್ಕೋಬೋದು. 6 ವಿಷಯ ಇದ್ದಾವೆ, 2 ತಿಂಗಳು ಟೈಮ್ ಇದೆ. ಸೆಕೆಂಡ್ ಇಯರ್ ಅವ್ರಿಗೆ 60 ದಿನ ಇದೆ. ಒಂದೊಂದು ವಿಷಯಕ್ಕೆ ಹೆಚ್ಚು ಕಡಿಮೆ ಎಷ್ಟು ದಿನ ಬರುತ್ತೆ? 10 ದಿನ ಬರುತ್ತೆ. 10 ಅರ್ಧ ತೆಗೆದ್ರೆ ರಾತ್ರಿಗೋಸ್ಕರ, ಅರ್ಧ ತೆಗೆದ್ರೆ 5 ದಿನ ಸಿಗುತ್ತೆ. ಹೆಚ್ಚು ಕಡಿಮೆ ಇಲ್ಲಿವರೆಗೂ ಎಲ್ಲ ಪಾಠ ಮುಗಿದಿರ್ತವೆ. 5 ದಿನ ಅಂದರೆ ಏನು ಸಣ್ಣ ವಿಷಯನಾ? ಒಂದೊಂದು ವಿಷಯಕ್ಕೆ 5 ದಿನದ ಅನುಕ್ಷಣವನ್ನು ನೀವು ತುಂಬ ಶ್ರದ್ಧೆಯಿಂದ ಇನ್ವೆಸ್ಟ್ ಮಾಡಿಬಿಟ್ರೆ ನಿಮ್ಮ ಫಲಿತಾಂಶ ನಿಮಗೆ ಅಭಿಮಾನ ಮೂಡಿಸ್ತದೆ, ನಿಮ್ಮ ಹೆತ್ತವರಿಗೆ ಅಭಿಮಾನ ಮೂಡಿಸುತ್ತೆ ಅನ್ನೋ ಮಾತನ್ನು ಹೇಳ್ತಾ, ನಾನು ಮೊದಲೇ ಹೇಳಿದ ಹಾಗೆ ನಿಮ್ಮೊಳಗಡೆ ಒಂದು ಸಣ್ಣ ಕಿಡಿ, ನಾನು ಏನಾದರೂ ಮಾಡಬೇಕು ಅನ್ನುವಂಥ ಸಕಾರಾತ್ಮಕ ಕಿಡಿಯನ್ನು ಹೊತ್ತಿಸೋದು ಈ ಭಾಷಣದ ಉದ್ದೇಶ ಆಗಿತ್ತು. ನೆನಪಿಟ್ಕೊಳ್ಳಿ, ಅಸಾಧ್ಯ ಅನ್ನೋದು ಜಗತ್ತಿನಲ್ಲಿ